ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ, ಪೂಜ್ಯ ಮೂಲ ಗುರು ಪಾದ, ಮಂತ್ರ ಮೂಲ ಗುರು ವಾಕ್ಯಂ, ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳ ನಡೆದಂಥದ್ದು. ಶಿವಕಾರುಣ್ಯ ಸ್ಥಳದಲ್ಲಿ 18ನೇ ಪದ ಇಲ್ಲಿ ಶಿಷ್ಯನಾದಂಥ ಪರಮಾತ್ಮಗ ಕೇಳ್ಕೊಳ್ಳುವಂಥ ವಿಚಾರ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಿಜವಾದ ದುಃಖನೇ ನಮಗೆ ಗೊತ್ತಿಲ್ಲ, ಬಟ್ ನಿಜವಾದ ಶಿಷ್ಯನ ಬೇಡಿಕೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಮಾತ್ರ ತುಂಬ ಅದ್ಭುತವಾಗಿ ಶಿಷ್ಯನ ಒಂದು ಬೇಡಿಕೆ ಆತ ಏನು ಕೇಳ್ತಾನೆ ಅನ್ನುವಂಥದ್ದು. ಯಾಕಂದ್ರೆ ಭಾಳ ವಿರುದ್ಧ ಆಗ್ತದೆ. ನಾವು ಕೇಳ್ಕೊಳ್ಳುವಂಥದ್ದಕ್ಕೆ ಮತ್ತು ಇಲ್ಲಿ ಶಿಷ್ಯ ಕೇಳುವಂಥದ್ದಕ್ಕೆ ಭಾಳ ವಿರುದ್ಧ ಆಗ್ತದೆ. ಯಾಕಂದ್ರೆ ನಾವು ಕೇಳ್ಕೊಳ್ಳುವಂಥದ್ದು ಮಿಥ್ಯವಾಗಿರುವಂಥ ವಿಷಯಾದಿಗಳ ಭೋಗಗಳನ್ನು ನಾವು ಕೇಳ್ಕೊಳ್ತೀವಿ, ಅದು ಕೊಡಪ್ಪ ಇದು ಕೊಡು ಅಂತ. ಆದರೆ ಇದು ನಿಜವಾದ ದುಃಖ ಅನ್ನುವಂಥದ್ದು ನೋಡ್ರಿ ಭಾಳಷ್ಟು ವಿಶೇಷವಾಗಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಶಿಷ್ಯ. ನೋಡೋಣ 18ನೇ ಪದದಲ್ಲಿ. ಯಾಕೆನ್ನ ನಿಂತು ಸಂಸ್ಕೃತಿಯೊಡಗೂಡಿದಲೆ ದೇವರೇ ಸಾಕಿನ್ನು ನಿಜವ ನೀಯದೆ ತಳು ಮಾಡ್ಪರೆ ಎಲೆ ಅಂತ ಹೇಳುವಂಥ ಈ 18ನೇ ಪದದಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು. ಅದಕ್ಕೆ ಏನು ಕಾರಣಪ್ಪ, ನನ್ನನ್ನು ಇಂಥ ಒಂದು ನಾಮರೂಪಾತ್ಮಕವಾದಂಥ ಸಂಸಾರದೊಳಗೆ ಒಡಗೂಡಿಸಿಬಿಟ್ಟಿದಿ, ನನಗೆ ದುಃಖ ಬರುವಂಗೆ ಮಾಡಿದಿ, ಯಾಕೆ ಹಿಂಗೆಲ್ಲ ಮಾಡಿದೆಯಪ್ಪ? ಅದಕ್ಕೆ ಇನ್ನು ಸಾಕು ಮಾಡಪ್ಪ. ಎಷ್ಟೋ ಜನ್ಮಗಳು ಇಂಥ ಶರೀರಗಳನ್ನು ಹಾಕ್ಕೊಂಡು ಬಂದಿದ್ದೀನಿ, ಇನ್ನು ಸಾಕು ನನಗೆ, ಇದರಿಂದ ಪಾರು ಮಾಡು, ನನ್ನ ನಿಜ ಸ್ವರೂಪವನ್ನು ತಿಳಿಸಿಬಿಡು ಅನ್ನುವಂಥ ವಿಚಾರವನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ನಿನ್ನೆ ಸ್ವಲ್ಪ ಕೊನೆಯ ನುಡಿಯಲ್ಲಿ ಅರ್ಧ ಆಗಿದೆ. ಮತ್ತೆ ನೋಡೋಣ ನೀನು ಏನು ಮಾಡಿದಿ ಅಂತಂದಾಗ ಇವಾಗ ಎಷ್ಟು 3ನೇ ನುಡಿಯಲ್ಲಿ ಹೇಳ್ತಾರೆ. ಮರಳಿ ವಿನಯ ವಿವೇಕವ ಎನ್ನೋಳಿಂಬಿಟ್ಟಿ ಬೋಧವ ಉರುಹಿ ಬಂಧದ ಬಲುಹನು ಸುಟ್ಟಿಯೇ ವರವಾಗಿ ನಿನ್ನ ಸಮಾನ ಪದವಿಗೊಟ್ಟಿಯೇ ಗುರು ಶಂಭುಲಿಂಗ ನೀ ನನಗಾಗಿ ಕೃಪವಟ್ಟಿಯಲೇ ದೇವರೇ ಅಂತ ಹೇಳುವಂಥ ವಿಚಾರ. ಅದಕ್ಕೆ ನಾನು ಹೆಂಗೆ ಮಾಡೀನಪ್ಪ, ಪರಮಾತ್ಮ ಅನಂತ ಜನ್ಮಗಳನ್ನು ಎತ್ತಿದ್ದೀನಿ, 1 ಜನ್ಮ ಅಲ್ಲ 2 ಜನ್ಮ ಅಲ್ಲ ನಾ ಬಂದದ್ದು. ಈಗ ನನಗೆ ಅರಿವಿಗೆ ಬಂದದ ಎಷ್ಟು ಜನ್ಮಗಳನ್ನು ನಾನು ತೊಟ್ಕೊಂಡು ಬಂದಿದ್ದೀನಿ. ಹುಟ್ಟಿನಿಂದ ಸಾಯೋವರೆಗೂ ಬಟ್ಟೆಗಳನ್ನು ಹೆಂಗೆ ಬಿಚ್ಚಿ ಹಾಕಿದ್ದೀನಿ, ಹಂಗೆ ನನ್ನ ಶರೀರಗಳನ್ನು ಹಾಕ್ಕೊತ ಬಂದಿದ್ದೀನಿ. ಅದಕ್ಕೆ ಪ್ರತಿಯೊಂದು ಜನ್ಮದಲ್ಲಿ ದುಃಖವನ್ನು ನೋಡಿ, ಪ್ರತಿ ಜನ್ಮದಲ್ಲಿ ದುಃಖವನ್ನು ನೋಡಿ ನಾ ಏನೋ ಒಂದು ಪಾಪ ಪುಣ್ಯಕ್ಕನುಸಾರವಾಗಿ ನಿಷ್ಕಾಮ, ಅದ್ರಾಗ ಪುಣ್ಯದಲ್ಲಿ ಮತ್ತು ಕಾಮ್ಯದ್ದು ಬೇರೆ, ಆಮೇಲೆ ನಿಷ್ಕಾಮದ ಬೇರೆ. ಯಾವುದು ಫಲಾಪೇಕ್ಷೆ ಏನೇ ಮಾಡಿದರೂ ಕೂಡ ನನಗೆ ಇಂಥದ್ದು ಕೊಡು ಅಂಥದ್ದು ಕೊಡು ಅಂತ ಅಂದೇ ಇರುವಂಥದ್ದು ಏನು ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ. ಈ ರೀತಿಯಾಗಿ ನಿಷ್ಕಾಮ ಕರ್ಮಕ್ಕೆ ಹೋಗುವಂಥದ್ದು. ಆ ರೀತಿಯಲ್ಲಿ ಮಾಡಿದಾಗ ಜನ್ಮದಲ್ಲಿ ದುಃಖವನ್ನು ಹೊಂದುವಂಥದ್ದು. ಅದನ್ನು ನೋಡಿಬಿಟ್ಟು ನನ್ನಲ್ಲಿ ಏನು ಮಾಡಿದ್ದೀನಿ, ವಿವೇಕವನ್ನು ಮಾಡಿದೆ. ವಿವೇಕ ಅಂತಂದ್ರೆ ಯಾಕಂದರೆ ಇಷ್ಟು ನಾನು ಯಾಕೆ ಕಷ್ಟಪಡಕತ್ತೀನಿಪ್ಪ ನೋಡ್ರಿ. ನಮ್ಮ ಭಾವದಲ್ಲಿ ಇಂಥದ್ದು ಬರ್ತಂದ್ರೆ ನಾವು ಭಾಗ್ಯವಂತರು ಅಂದ್ಕೊಳ್ಬೇಕು. ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಇದ್ರಂಗೆ ಎಷ್ಟೋ ಜನ್ಮಗಳಲ್ಲಿ ಕಷ್ಟಪಟ್ಟಿದ್ದೀನಿ. ಈ ಸಂಸಾರ ಎಷ್ಟೋ ಜನ್ಮದಲ್ಲಿ ಮಾಡಿದ್ದೀನಿ. ಇಂಥ ಹೆಂಡ್ತಿ ಮಕ್ಕಳು ಎಲ್ಲ ಒಂದು ಜನ್ಮದಲ್ಲಿ ಕಂಡಿದ್ದೀನಿ ನಾನು. ಮತ್ತು ಎಷ್ಟು ಜನ್ಮಗಳು ಬಂದಿದ್ದಾವೆ ನನಗೆ ಅನ್ನುವಂಥ. ನಾನೀಗ ಎಲ್ಲಿಂದ ಬಂದೆ ಮತ್ತು ಎಲ್ಲಿಗೆ ಹೋಗಬೇಕು, ಬಂದ ಕಾರಣ ಏನು ಅಂದ್ರೆ ಈ ವಿಚಾರಗಳು ಮನಸ್ಸಿನಲ್ಲಿ ಬರುವಂಥದ್ದು ನೋಡ್ರಿ. ಅದಕ್ಕೆ ಒಬ್ಬ ಮನುಷ್ಯ ಒಂದು ಊರಿಗೆ ಹೋಗ್ತಾನಂದ್ರೆ ಏನಾರು ಒಂದು ಕೆಲಸ ಇದ್ದಲ್ಲೇ ಹೋಗ್ತಾನೆ, ಸುಮ್ಮನೆ ಬಂದಿನಂತಾನೆ ಇಲ್ಲಲ್ಲ, ಒಂದು ಕೆಲಸ ಐತೆ ಬಂದಿನಂತ ಹೇಳ್ತಾನೆ. ಅದಕ್ಕೆ ಈಗ ನಾನು ಈ ಭೂಮಿಗೆ ಬಂದಿದ್ದೀನಿ, ಬಂದು ಕಣ್ಣು ತೆಗೆದಿದ್ದೀನಿ. ಬಟ್ ಯಾತಕ್ಕೆ ಬಂದೆ ನಾನು ಇಲ್ಲಿಗೆ, ಏನು ಮಾಡ್ಕೊಳ್ಬೇಕಾಗ್ಯದ ಇಲ್ಲಿ, ಮತ್ತು ಎಲ್ಲಿಗೆ ಹೋಗೋ ನಾನು ಅಂತ ವಿಚಾರ ಮಾಡುವಂಥದ್ದು ಏನದ ಅದು ವಿವೇಕ ಅಂತ ಹೇಳಿಸ್ಕೊಳ್ತದೆ.
ಈಗ ಒಂದು ಸ್ವಲ್ಪ ಕಣ್ಣು ತೆರೆದಾನಂತ ಅರ್ಥ. ನಮಗೇನಾರ ಈ ವಿಚಾರ ಸ್ವಲ್ಪ ಬಂತು ಅಂದ್ರೆ ಮನಸ್ಸಿನಲ್ಲಿ, ಇನ್ನು ಈ ವಿಚಾರ ಯಾರಿಗೆ ಬರಲಾರ್ದ ಸಂಸಾರನೇ ಭಾಳ ರುಚಿಕಟ್ಟಾಗಿ ಮಾಡ್ತಿರ್ತಾರೆ, ಇನ್ನು ಅವ್ರು ಎದ್ದೇ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಅವ್ರು ಇನ್ನೂ ಯಾವ ಸ್ಥಿತಿಗೆ ಇಲ್ಲ ಅನ್ಬೇಕು. ಯಾವಾಗ ಇದು ಒಂದು ಸ್ವಲ್ಪ ಇದು ಏನಪ್ಪ ಮತ್ತು ಮನಸ್ಸಿನಲ್ಲೇ ಸುಳಿತದ ನೋಡ್ರಿ, ಇದು ಏನಿದು ಬರೀ ಉಣೋದು ತಿನ್ನೋದು, ಇದೇ ಸಂಸಾರ ಮಾಡೋದು, ಬರೀ ಮಾಡಿದ್ದೆ ಮಾಡೋದು, ಮತ್ತು ಸಾಯಕತ್ಯಾರ ಹುಟ್ಟಕತ್ಯಾರ. ಅವರು ಹೆಂಗೆ ಸತ್ರ ನಾವು ಹಂಗೆ ಸಾಯ್ಬೇಕು ಒಂದು ಸಲ. ನಾನು ಹುಟ್ಟೋದಕ್ಕಿಂತ ಮುಂಚೆ ಈ ಜಗತ್ತಿತ್ತು, ಮತ್ತು ನಾವು ಆದಮೇಲೆ ಈ ಜಗತ್ತು ಹಂಗೆ ಇರ್ತದೆ, ಮತ್ತು ಯಾತಕ್ಕೆ ಬಂದೆ ನಾನು ಇಲ್ಲಿಗೆ ಅನ್ನುವಂಥದ್ದು ಭಾವ ಬರ್ತದಲ್ಲ, ಇದು ವಿವೇಕ ಅನ್ನುವಂಥದ್ದು ನಮ್ಮೊಳಗೆ ಹುಟ್ಟುತ್ತದೆ ನೋಡ್ರಿ. ಅದು ಈ ವಿವೇಕದವರ ಮನುಷ್ಯನಿಗೆ ಏನಾಗ್ತದೆ, ಇದೆಲ್ಲ ತಿಳಿಯೋದ್ರಿಂದ ಸತ್ಯ ಯಾವುದು ಮಿಥ್ಯೆ ಯಾವುದು. ಯಾಕಂದ್ರೆ ಹೋಗೋರು ಏನಾರು ಕಟ್ಕೊಂಡು ಹೋಗಕತ್ತಾರನ, ಕೋಟಿಗಟ್ಟಲೆ ರೊಕ್ಕ ಮಾಡಿಬಿಟ್ಟು ಕಟ್ಕೊಂಡು ಮನೆ ಪನಿ ಕಟ್ಕೊಂಡು ಬಂಗಾರ ಗಿಂಗಾರ ಕಟ್ಕೊಂಡು ಗಂಟು ಕಟ್ಕೊಂಡು ಹೋಗ್ತಾರನ? ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಕತ್ತಾರ. ಮತ್ತು ನಾನು ಹಂಗೆ ಬಿಟ್ಟು ಹೋಗವನೇ ಅಲ್ಲ, ಒಂದಲ್ದ ಒಂದು ದಿವಸ ಇದನ್ನೆಲ್ಲ ಬಿಟ್ಟು ಹೋಗತ್ತೇ ಇದ್ದೀನಿ ಅನ್ನುವಂಥ ಏನು ಭಾವ ಬಂದಾಗ ಅಲ್ಲೇನಾಗ್ತದೆ, ವೈರಾಗ್ಯ ಭಾವ ಬರ್ತದೆ. ಏನು ಮಾಡಿದ್ರೆ ಏನು ಬೇಡಪ್ಪ, ಇದು ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಇರ್ತದಲ್ಲಪ್ಪ, ಇದನ್ನು ತೊಗೊಂಡು ನಾನೇನು ಮಾಡಲಿ ಅನ್ನುವಂಥ ಭಾವ ಬಂದಾಗ ಅದು ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಯಾವಾಗ ವೈರಾಗ್ಯ ಪ್ರಾಪ್ತಿ ಆಯಿತು ಅಲ್ಲಿ ಆ ಅವಸ್ಥೆ ಪರಿಪಕ್ವ ಆಗ್ತದೆ. ಆಗ ಅಲ್ಲಿ ಏನಾಗ್ತದೆ, ಆವಾಗ ಮನಸ್ಸು ವಿಷಯಾದಿಗಳ ಕಡೆ ಹೋಗಂಗಿಲ್ಲ. ಅದನ್ನು ಬಯಸೋದು ಇದನ್ನು ಬಯಸೋದು, ಅದು ಬೇಕು ಇದು ಬೇಕು ಅನ್ನುವಂಥದ್ದು. ಯಾಕಂದ್ರೆ ಅದು ಅನಿತ್ಯದಿಂದ ಕೂಡಿದಂಥದ್ದು ಮನಸ್ಸಿಗೆ ಗಟ್ಟಿಯಾಗಿ ಬಿಟ್ಟಿರ್ತದಲ್ಲ, ಹಾಗಾಗಿಬಿಟ್ಟು ಮತ್ತೇನು ಬಯಸ್ತದೆ ಹೇಳ್ರಿ, ಅದು ಯಾವುದು ಬಯಸಂಗಿಲ್ಲ. ಮತ್ತು ದಮೆ ಅಂತಂದ್ರೂ ಕೂಡ ಯಾವಾಗ ಮನಸ್ಸು ಸ್ವಲ್ಪ ಅಂತರ್ಮುಖ ಆಯ್ತು ಅಂದಾಗ ಇಂದ್ರಿಯಗಳು ಕೂಡ ಸ್ತಬ್ಧ ಆಗ್ತಾವೆ. ಈಗ ಇಂದ್ರಿಯಗಳು ಯಾವಾಗ ಕುಣಿದಾಡಕ್ಕೆ ಶುರು ಮಾಡ್ತಾವೆ, ಈ ಮನಸ್ಸು ಇಂದ್ರಿಯಗಳ ಮೂಲಕ ಬರ್ತದೆ. ಈಗ ಕಣ್ಣಿನ ಜೊತೆ ನಮ್ಮ ಮನಸ್ಸಿದ್ದಾಗ ಕಣ್ಣು ಯಾವುದೋ ಒಂದು ರೂಪನ್ನು ನೋಡಬೇಕಾದಾಗ ಆ ಮನಸ್ಸು ಅಲ್ಲೇ ಇರ್ತದೆ. ಇದ್ದಾಗ ನೋಡಪ್ಪ ಇದು ಎಷ್ಟು ಚಂದ ಐತಲ್ಲ ಅಂತೀವಿ. ಅದೇ ಈಗ ಒಂದು ಉದಾಹರಣೆ ಅಂತಂದಾಗ ಯಾರೋ ಹಿಂಗೆ ನೋಡ್ಕೊಂತ ನೋಡಿ ಬಾಗಿಲು ಬಿಲ್ ಕುಂತಿರ್ತಾರಂತ ಅಂದ್ಕೊಳ್ರಿ. ಒಬ್ಬ ವ್ಯಕ್ತಿ ದನ ಹೊಡ್ಕೊಂಡು ಕೇಸಿ ಹೋಗ್ತಾನೆ, ಇನ್ನೊಬ್ಬ ಹಿಂದ್ಗಡೆ ಬಂದು ಹೇಳ್ತಾನೆ, ಅಲ್ಲ ಇಲ್ಲಿ ಒಬ್ಬವ ಎರಡು ದನ ನೋಡ್ಕೊಂಡು ಹೋದ್ನೇನು, ಎತ್ತುಗಳನ್ನು ನೋಡ್ಕೊಂಡು ಹೋದ್ನೇನು ಅಂತ ಕೇಳ್ತಾನೆ. ಈತ ನೋಡ್ತಾನೆ ಕುಂತಿರ್ತಾನೆ ಖರೆ, ಆದ್ರೆ ಕಣ್ಣು ತೆರ್ಕೊಂಡು ನೋಡ್ಕೊತ ಕುಂತಿರ್ತಾನೆ. ಇಲ್ಲಪ್ಪ ನನಗೆ ಗಮನಕ್ಕೆ ಬರಲಿಲ್ಲ, ನಾನು ಬೇರೆ ಇದ್ರಾಗಿದ್ದೀನಿ ಬಿಡಪ್ಪ, ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಾರೆ. ಯಾಕಂದ್ರೆ ಓದೋದು ಖರೆ ಇರ್ತದೆ, ಆದರೆ ಈತ ಬರೀ ಮನಸ್ಸಿಲ್ಲ, ಅಲ್ಲಿ ಕಣ್ಣಿನ ಜೊತೆ ಮನಸ್ಸಿಲ್ಲ ಅಂದಾಗ ಅದು ರೂಪ ನೋಡೋದು ಶಕ್ತಿ ಆಗಂಗಿಲ್ಲ. ಕಿವಿಗೆ ಕೇಳೋದಾದ್ರೂ ಕೂಡ ಅದ್ರ ಜೊತೆ ಮನಸ್ಸಿರಬೇಕು. ಆಮೇಲೆ ಈ ರುಚಿ ನೋಡಬೇಕಾದ್ರೂ ಕೂಡ ಅದ್ರ ಜೊತೆ ಮನಸ್ಸಿರಬೇಕು. ಸ್ಪರ್ಶ ಮಾಡಬೇಕಾದ್ರೂ ಕೂಡ ಈ ಮನಸ್ಸೇ ಇರಬೇಕು. ಇವೆಲ್ಲ ಇಂದ್ರಿಯಗಳ ಜೊತೆ ಮನಸ್ಸಿದ್ದಾಗ ಮನಸ್ಸು ಕುಣಿತಾವೆ ತಕ. ಇದು ಯಾವಾಗ ಈ ಮನಸ್ಸು ಅಂತರ್ಮುಖ ಆಯಿತು, ಅದು ಶಾಂತಿಯಿಂದ ಕುಂತಿತು, ಕ್ಷಮೆಯನ್ನು ಮಾಡ್ಕೊತು ಅಂತರ್ಮುಖ ಆಯಿತು ಅಂದಾಗ ಈ ಇಂದ್ರಿಯಗಳು ಕೂಡ ಸ್ತಬ್ಧ ಆಗ್ತಾವೆ, ಸುಮ್ಮಾಗಿ ಬಿಡ್ತಾವೆ. ಯಾಕಂದ್ರೆ ಅಲ್ಲಿ ಮನಸ್ಸೇ ಇರಲಿ ಅಂದ್ರೆ ಕಣ್ಣನ್ನು ಏನು ಮಾಡಂಗಿಲ್ಲ, ಕಿವಿನೂ ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಈ ಮನಸ್ಸಿದ್ದಾಗೆ ಇವು ಕುಣಿದಾಡ್ತವೆ. ಇವು ಕುಣಿದಾಡಕ್ಕೆ ಶರೀರ ಕೂಡ ಕುಣಿಲಕ್ಕೆ ಶುರು ಮಾಡ್ತದೆ. ಹಾಗಾಗಿ ಈ ಮನಸ್ಸನ್ನು, ಈ ಮುಖ್ಯವಾಗಿರುವಂಥದ್ದು ದಶೇಂದ್ರಿಯ ಒಡೆ ಅನ್ನುವಂಥದ್ದು ಇದೇ ಮನಸ್ಸು. ಎಲ್ಲದಕ್ಕೂ ಇವೆಲ್ಲ ಇಂದ್ರಿಯಗಳಿಗೆ ನೋಡುವಂಥದ್ದು, ಕೇಳುವಂಥದ್ದು ಮಾಡಬಾರ್ದು ಮಾಡಿಸಿ ಎಲ್ಲ ತೊಗೊಂಡೋಗಿ ಗದ್ದಲಕ್ಕೆ ಹಾಕೋದಂದ್ರೆ ಇದೇ ಮನಸ್ಸೇ. ನಿನಗೆ ಪಡಬಾರ್ದ ಶಿಕ್ಷೆಯನ್ನು ಕೊಡುವಂಥದ್ದು ನೋಡ್ರಿ. ಇವತ್ತು ಜೈಲ್ನಾಗೆಲ್ಲ ಅದಾರಂದರೆ ಯೌವನ ಸಂದರ್ಭದಲ್ಲಿ ಮಾಡಿದಂಥ ಒಂದು ಕೆಲಸಗಳಿಗೆ ಹೋಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಈ ಮನಸ್ಸು ಹಂಗೆ ಗದ್ದಲಕ್ಕೆ ಹಾಕುವಂಥದ್ದು. ಅದಕ್ಕಿಂತ ಮನಸ್ಸನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡು ನಾವು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಅದರಿಂದ ದಮೆ ಆಗುವಂಥದ್ದು, ಇವೆಲ್ಲ ಸೆಟ್ ಸಂಪತ್ತು ರೂಪ ಸಾಧನೆಗಳು ಪ್ರಾಪ್ತ ಆಗ್ತವೆ. ಯಾವಾಗ ನಾವು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ತೀವಿ, ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರ್ತಾವೆ. ಅದನ್ನೇ ನಾವು ಕಂಟ್ರೋಲ್ ಇಟ್ಕೊಂಡು ಬಿಟ್ಟಿವಿ ಅಂದರೆ, ಈಗ ನೋಡಿ ಕಾಮ ಅರಿಷಡ್ ವರ್ಗಗಳು ಅದಾವೆ, ಅಲ್ಲಿ ಕಾಮ ಒಂದು ಕಂಟ್ರೋಲ್ ಮಾಡ್ಕೊಂಡು ಬಿಟ್ರೆ ಇವು ಏನು ಕ್ರೋಧ, ಲೋಭ, ಮೋಹ ಇವೆಲ್ಲಷ್ಟು ಸ್ವಲ್ಪ ಶಾಂತ ಆಗಿಬಿಡ್ತಾವೆ. ಯಾಕಂದರೆ ಇದು ಮೇನ್ ಅಂದರೆ ಮುಂದೆ ಏನು ಯಾರು ಒಬ್ಬನದಾನಲ್ಲ ಸೇನಾಧಿಪತಿ, ಈಗ ಸೈನ್ಯಕ್ಕೆ ಯುದ್ಧ ಮಾಡೋಕೆ ಹೋಗಿರ್ತಾರೆ, ಸೇನಾಧಿಪತಿ ಮುಂದಿರ್ತಾನೆ. ಆತ ಏನು ಹೊಡೀರಿ ಅಂತ ಕೈ ಹಿಂಗೆ ಮಾಡಿದ್ರೆ ಸೈನಿಕರು ಹಂಗೆ ಹೋಗ್ಬೇಕಾಗ್ತದೆ, ಹಿಂಗೆ ಹೊಡೀರಿ ಅಂದ್ಗಾನೆ ಹೊಡಿಬೇಕಾಗ್ತದೆ. ಹಿಂಗೆಲ್ಲರ ಇರ್ತಾವಲ್ಲ. ಅದ್ರಂಗೆ ಇಲ್ಲಿ ಕೂಡ ಈ ಅರಿಷಡ್ ವರ್ಗಗಳಲ್ಲಿ ಕಾಮ ಅನ್ನುವಂಥದ್ದು ಏನು ಅಪೇಕ್ಷೆ ಪಡುವಂಥದ್ದು, ಅಪೇಕ್ಷೆ ಪಡದೇ ಇದ್ದಾಗ ಇವು ಏನು ಮಾಡೋಕ್ಕಾಗಂಗಿಲ್ಲ. ಅದು ಅಲ್ಲಿಗೆ ಕಾಮವನ್ನು ತೆಗೆದು ಹಾಕಿಬಿಟ್ರೆ ಇವು ಅರಿಷಡ್ ವರ್ಗ ಇವು ಉಳಿದು ಏನೂ ಮಾಡೋಕ್ಕಾಗಂಗಿಲ್ಲ. ಇದ್ರಂಗೆ ಇಲ್ಲಿ ಕೂಡ ಏನಾಗ್ತದೆ, ವಿವೇಕ ಯಾವಾಗ ಬಂತು ಅಂತಂದಾಗ ಆವಾಗ ಮನಸ್ಸು ವಿಷಯಾದಿಗಳ ಕಡೆ ಹೋಗೋದು ತಡೀತದೆ. ಅವಾಗ ಹೋದಾಗ ಇವೆಲ್ಲ ಸ್ತಬ್ಧ ಆಗ್ತಾವೆ, ದಮೆಗಳು, ಇಂದ್ರಿಯಗಳು ಅವೆಲ್ಲನೂ ಏನಾಗ್ತಾವೆ. ಅದ್ರ ಜೊತೆ ಏನಾಗ್ತದೆ, ವಿವೇಕ, ವೈರಾಗ್ಯ, ಶಮ, ದಮೆ
ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ ಇವೆಲ್ಲ ಬರ್ತಾವೆ. ಅದರಿಂದ ಒಂದಕ್ಕೊಂದು ಪೂರಕ ಆಗಿರ್ತಾವೆ. ಯಾವಾಗ ದಮೆ ಇಂದ್ರಿಯಗಳು ನಮ್ಮ ಕಂಟ್ರೋಲ್ಗೆ ಬಂದವು, ಕ್ಷಮೆ ಅನ್ನುವಂಥದ್ದು ಮನಸ್ಸು ಅಂತರ್ಮುಖ ಆಯ್ತಂದಾಗ ಇಂದ್ರಿಯಗಳು ಕೂಡ ಅಲ್ಲಿ ಕಂಟ್ರೋಲ್ ಬರ್ತಾವೆ. ಅದು ಇದು ಬಯಸೋದು ಮಾಡೋದು ಇಂಥವು ಏನು ಬಯಸಂಗಿಲ್ಲ. ಅದರಿಂದಾಗ ಅದು ತಿತಿಕ್ಷೆ ಅನ್ನುವಂಥದ್ದು ಏನೇ ಒಂದು ಕಷ್ಟ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ದುಃಖ ಆಗಿರ್ಬೋದು, ಅದು ಮತ್ತು ಈ ಮಳೆ ಅಂತನ್ನುವಂಥದ್ದಾಗಲಿ, ಬಿಸಿಲು ಅನ್ನುವಂಥದ್ದಾಗಲಿ, ಚಳಿ ಅನ್ನುವಂಥದ್ದಾಗಲಿ ಎಲ್ಲವನ್ನು ಸೈರಣೆ ಮಾಡಿಕೊಳ್ಳುವಂಥದ್ದು, ಎಲ್ಲವನ್ನು ತಾಳ್ಮೆಯಿಂದ ತಗೊಳ್ಳುವಂಥದ್ದು ತಿತಿಕ್ಷೆ ಅನ್ನುವಂಥದ್ದು. ಉಪರತಿ ಅಂತಂದರೆ ವಿಷಯಾದಿಗಳ ಮೇಲೆ ಒಂದು ಉದಾಸೀನ ಭಾವ ಇರುವಂಥದ್ದು. ಈ ರೀತಿ ಮುಮುಕ್ಷತ್ವ ಅಂತಂದ್ರೆ ನಾನು ಯಾರಿದ್ದೀನಿ, ನನ್ನನ್ನು ನಾನು ತಿಳ್ಕೊಳ್ಬೇಕು, ಗುರು ಮುಖಾಂತರ ಅಂದರೆ ಗುರುವಿಗೆ ಶರಣಾಗತನಾಗಬೇಕು, ಸತ್ಸಂಗ ಮಾಡಬೇಕು ಅನ್ನುವಂಥ ಭಾವ ಬರ್ತದೆ, ಮುಮುಕ್ಷತ್ವ ಭಾವ ಬರುವಂಥದ್ದು. ಆಮೇಲೆ ಶ್ರದ್ಧೆ, ಗುರುವಿನ ಮೇಲೆ ಇಟ್ಟಂಥ ಶ್ರದ್ಧೆ, ಗ್ರಂಥಗಳ ಮೇಲೆ ಇಟ್ಟಂಥ ಶ್ರದ್ಧೆ, ಅದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಶ್ರದ್ಧೆ, ಸಮಾಧಾನ ರೀತಿಯಿಂದ ಇರುವಂಥದ್ದು. ಇವೆಲ್ಲ ಒಂದಕ್ಕೊಂದು ಪೂರಕ ಇರ್ತಾವೆ ಬರುವಂಥದ್ದು. ಇವೆಲ್ಲ ಪ್ರಾಪ್ತ ಆಗಿಬಿಡ್ತಾವೆ. ಅವುಗಳ ಹಿಂದೆ ಇವೆಲ್ಲ ಮಾಡಿಕೊಂಡಾಗ ಮನಸ್ಸು ಶಾಂತವಾಗಿ ಬಿಡ್ತದೆ. ಅವುಗಳ ಬೆನ್ನಿಂದ ಏನಾಗ್ತದೆ, ಈ ಮೋಕ್ಷದ ಅಪೇಕ್ಷೆ ಬರ್ತದೆ. ಅಂದ್ರೆ ನಾನು ಯಾರಿದ್ದೀನಿ, ಈ ಒಂದು ದುಃಖ, ಜನನ ಮರಣ ಅನ್ನುವಂಥ ದುಃಖ ಐತಲ್ಲ, ಇದನ್ನು ನಾನು ಯಾವಾಗ ಕಳ್ಕೊಳ್ಳಿ ಅನ್ನುವಂಥ ಭಾವ ಬರ್ತದೆ ಅವಾಗ. ಆಗ ಏನಾಗ್ತದೆ, ಅವಾಗ ನಾವು ಇದನ್ನು ಕಳ್ಕೊಬೇಕಾದ್ರೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತದೆ ನಮ್ಗೆ. ಇದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರನೇ ಹೋದಾಗ ನಾನು ಯಾರಿದ್ದೀನಿ ಅಂತ ವಿಚಾರ ನನಗೆ ಮಾಡ್ಲಿಕ್ಕಾಗ್ತದೆ ಅಂತ ಆ ಭಾವ ಉತ್ಪನ್ನ ಆಗ್ತದಲ್ಲಿ. ಮತ್ತು ಅವನು ಸದ್ಗುರುಗಳಿಗೆ ಶರಣಾಗತನಾಗಿ ಮತ್ತೇನಂದ್ರೆ ವಿನಯದಿಂದ ಭಾಳಷ್ಟು ಸದ್ಗುರುಗಳಿಗೆ ಭಾಳ ವಿನಯ ನಮ್ರತೆಯಿಂದ ಇರಬೇಕಾಗ್ತದೆ. ಅಲ್ಲಿ ಬೇಡ್ಕೊಳ್ತಾನೆ, ವಿನಯದಿಂದ ಹೇಳ್ತಾನೆ. ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರಗಳು, ಸದ್ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳು ಬಹಳ ಮುಖ್ಯ ಇರ್ತದೆ. ಬರೀ ದೇವ್ರಿಗೆ ಹಿಂಗೆ ನಮಸ್ಕಾರ ಮಾಡಿದರೂ ಸಾಕು. ಸಾಷ್ಟಾಂಗ ನಮಸ್ಕಾರಗಳು ಅಂದ್ರೆ ಈಗ ಮುಂಚೆ ಹೇಳಿದ್ದೀವಿ. ಯಾಕೆ ಗುರುವಿಗೆ ಆ ಥರ ಸಾಷ್ಟಾಂಗ ನಮಸ್ಕಾರ ಬೇಕೆನ್ನತ್ಗ, ಶಿರಷ್ಟಾಂಗ ನಮಸ್ಕಾರ ಬೇಕೆನ್ನು ಗುರುವಿಗೆ ಅಂದ್ರೆ ಅತಿಗೇನು ನಿನ್ನಿಂದೇನು ಬೇಕಾಗಿಲ್ಲ, ಆದ್ರೆ ನಿನಗೆ ಬೇಕು, ಅದು ನಿನಗೆ ಒಳ್ಳೆಯದು. ಯಾಕಂದ್ರೆ ಇವು ಏನಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅಷ್ಟಾಂಗಗಳನ್ನು ನಾವು ಕೆಳಗೆ ಹಾಕಿದ್ರೆ ನಮ್ಮಲ್ಲಿರುವಂಥ ಏನು ಇದು ಗರ್ವ ಅನ್ನುವಂಥದ್ದು, ಮದ ಅನ್ನುವಂಥದ್ದು ಇವು ಏನಾಗ್ತಾವ, ಅದನ್ನು ಕೆಳಗೆ ಹಾಕಿದಂಗೆ, ಬಗ್ಗು ಬಡ್ದಂಗೆ, ನಮ್ಮಲ್ಲಿರುವಂಥ ಏನು ಮದ ಇರ್ತದಲ್ಲ ಅದನ್ನು ನಾವು ಇದು ಮಾಡ್ದಂಗೆ ಆ ಭಾವ. ಹಾಗಾಗಿ ಅಲ್ಲಿ ವಿನಯತೆಯಿಂದ ನಮಸ್ಕಾರ ಮಾಡುವಂಥದ್ದು ಸದ್ಗುರುವಿಗೆ, ಮತ್ತು ಭಯಭಕ್ತಿಯಿಂದ ಇರುವಂಥದ್ದು ಗುರುವಿನ ಹತ್ರ. ಹಿಂಗೆ ವಿನಯಕ್ಕೆ ಇಂಥ ವಿನಯ ಇತ್ತು. ಇಲ್ಲಪ್ಪ ನಾಯಕ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಸದ್ಗುರುವಿಗೆ, ಪ್ರಣಾಮಗಳು ನಾನು ಯಾಕೆ ಮಾಡಬೇಕು ಅಂತ ಏನಾದರೂ ನಿನ್ನ ಬಲ್ಲಿ ಆ ಒಂದು ಮದ ಏನಾದರೂ ಇತ್ತು ಅಂತಂದ್ರೆ, ಗರ್ವ ಇತ್ತು ಅಂತಂದ್ರೆ ಏನಾಗ್ತದ, ಎಲ್ಲವನ್ನು ನಷ್ಟ ಮಾಡ್ಕೊಳ್ತೀನಿ ನೀನೇ ನಷ್ಟ ಮಾಡ್ಕೊಳ್ತಿ. ಗುರುವಿಗೇನು ನಷ್ಟ ಆಗಂಗಿಲ್ಲ, ನೀನು ಹೆಂಗಿದ್ರೂ ನಡೆಯಪ್ಪ ಅಂತಾರೆ ಅವರು. ಆದರೆ ಯಾರಿಗೆ ನಷ್ಟ ಆಗ್ತದ, ಅದು ನಿನಗೆ ನಷ್ಟ ಆಗ್ತದೆ. ನಿನ್ನಲ್ಲಿ ವಿನಯತೆ ಇತ್ತು ಅಂತಂದ್ರೆ ಆ ವಿನಯತೆ ಸದ್ಗುರುವಿನ ಅಂತಃಕರಣಕ್ಕೆ ತಗಲಿ ಅಲ್ಲಿ ಕೃಪೆ ಉಂಟಾಗ್ತದೆ. ಅದು ಆ ವಿನಯತೆಗೆ, ನಿನ್ನಲ್ಲಿರುವಂಥ ವಿನಯತೆ, ನಮ್ರ ಭಾವನೆ ಇದೆಲ್ಲ ನೋಡಿ ಗುರು ಒಲಿತಾನೆ. ನಿನ್ನೆ ವಿಷಯದಾಗ ಬಂದದ್ದು. ಯಾಕಂದ್ರೆ ಗುರು ಒಲಿಯುವಂಥದ್ದು ಯಾವುದಕ್ಕಂದ್ರೆ ನಿನ್ನಲ್ಲಿರುವಂಥ ವಿನಯತೆ ಮತ್ತು ನಮ್ರ ಭಾವನೆಯಿಂದ ಭಕ್ತಿ ಭಾವನೆಗೆ, ಇದಕ್ಕಾಗಿ ಒಲಿತಾನೆ ಸದ್ಗುರುನಾಥ. ಮತ್ತು ರೊಕ್ಕ ರೂಪಾಯಿಗೆ ಒಲಿತಾನೇನ್ರಿ ಅಂದ್ರೆ ಇಲ್ಲ. ಭಾಳ ರೊಕ್ಕ ಇದ್ರೆ ಗುರುಗಳು ಭಾಳಷ್ಟು ಒಲಿತಾರೇನ್ರಿ ನಮಗೆ. ನೀ ಬೇಕಾದಷ್ಟು ರೊಕ್ಕ ರೂಪಾಯಿ ತೊಗೊಂಬ, ದೊಡ್ಡ ರಾಜನೇ ಇರು, ಅತಿಗೇನು ಕದರಿಲ್ಲ ನಿನ್ನ. ಬೇಕಾದಷ್ಟು ರಾಜ ಇರಲಿ, ಬೇಕಾದಂಥ ಅಧಿಕಾರಿ ಇರಲಿ, ಎಂಥ ಅಧಿಕಾರಿ ಇದ್ದರೂ ಕೂಡ, ಎಂಥ ರಾಜ ಇದ್ದರೂ ಕೂಡ ಗುರುವಿನ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಆತ ಕೆಳಗೆ ಕೂತ್ಕೊಂಡೇ ಕೇಳ್ಬೇಕನ್ನೋದು ಐತಿಲ್ಲಿ. ಇಲ್ಲ ನಾನು ಗುರುವಿನ ಬಾಜು ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲೆಲ್ಲ ಆಡಿಸ್ಕೊಂತ ನಾ ಈ ಜ್ಞಾನವನ್ನು ಕೇಳ್ತೀನಿ ಅಂದರೆ ನಡೆಯಂಗಿಲ್ಲ ಇಲ್ಲಿ. ಯಾಕಂದರೆ ಎಂಥ ಒಂದು ರಾಜನೇ ಇರಲಿ, ಅಧಿಕಾರಿನೇ ಇರಲಿ, ಎಂಥನೇ ಇರಲಿ, ಎಂಥ ಶ್ರೀಮಂತನೇ ಇರಲಿ, ಆದರೆ ಈ ಜ್ಞಾನವನ್ನು ಪಡ್ಕೊಳ್ಬೇಕಾದಾಗ ಗುರುವಿಗೆ ನಯ ವಿನಯತೆಯಿಂದ ನಮ್ರ ಭಾವದಿಂದ ಕೆಳಗಡೆನೇ ಕೂತ್ಕೊಂಡು ಕೇಳಬೇಕಾದಂಥದ್ದು ಶಿಷ್ಯನ ಒಂದು ಕರ್ತವ್ಯ. ಹಂಗಾದಾಗ ಮಾತ್ರ ಈ ಜ್ಞಾನ ಅಳವಡ್ತದೆ. ಯಾಕಂದರೆ ಇಲ್ಲ ನಾನು ಯಾಕ್ರಿ ಕೆಳಗಡೆ ಕೂಡ್ತೀನಿ ಅನ್ನುವಂಥ ಒಂದು ಮದ, ಒಂದು ಗರ್ವ ನಿನ್ನ ಹತ್ರ ಇತ್ತು ಅಂತಂದ್ರೆ ಯಾವ ಜನ್ಮಕ್ಕೂ ಈ ಜ್ಞಾನ ಅಳವಡಂಗಿಲ್ಲ. ಅವೆಲ್ಲ ಬಗ್ಗು ಬಿಡಿಬೇಕು. ನಮ್ಮಲ್ಲಿರುವಂಥದ್ದು ಏನಾದ ಮದಗಳನ್ನು ಬಗ್ಗು ಬಿಡಿಬೇಕಾಗ್ತದೆ.
ಅದು. ಅದಕ್ಕೆ ಗುರು ಯಾವುದು ಕೊಲಿತಾನೆ ಅಂತಂದ್ರೆ ನಿನ್ನಲ್ಲಿರುವಂಥ ಇಂಥ ಭಾವಕ್ಕೆ ಪರಿಶುದ್ಧವಾದಂಥ ಮನಸ್ಸಿಗೆ ಒಲಿತಾನೆ. ಈಗ ಭಗವಂತ ಕೂಡ ಹಾಗೇನೆ. ನಾವು ಅದಕ್ಕೆ ಹೇಳ್ತಾರೆ, ಹೂವನ್ನು ಕೇಳುವುದಿಲ್ಲ, ಹಣ್ಣನ್ನು ಹೂವನ್ನು ಏನು ಕೇಳುವುದಿಲ್ಲ, ಹಣ್ಣನ್ನು ಕೇಳುವುದಿಲ್ಲ, ಹೊಗಳಿಕೆಯೊಂದು ಬಯಸಲ್ಲ ನೀಲಕಂಠ, ಹಣ್ಣಾದ ಮನವ ಕಂಡು ಅಲ್ಲೇ ನಿಲ್ಲುತ್ತಾನೆ ಅನ್ನುವಂಥದ್ದು. ಮನಸ್ಸು ಎಷ್ಟು ಪರಿಶುದ್ಧ ಆಗ್ತದೆ. ಇನ್ನೂ ಮುಂದೆ ವಿಚಾರಗಳು ಬರ್ತಾವ. ಪರಮಾತ್ಮ ನಾವು ಏನೇ ಕೇಳಬೇಕಾದ್ರೂ ಕೂಡ ನಮ್ಮ ಅಂತಃಕರಣ ಶುದ್ಧ ಇತ್ತು ಅಂದ್ರೆ ನೀ ಯಾವುದಕ್ಕೆ ಒಂದು ದೇವ್ರಂತ ಭಾವ ಮಾಡಿ ಕೇಳು, ಅಲ್ಲೇ ಫಲ ಕೊಡ್ತಾವೆ. ಯಾವಾಗ ಫಲ ಕೊಡ್ತಾವಂದ್ರೆ ನಿನ್ನ ಅಂತಃಕರಣ ಪರಿಶುದ್ಧ ಆಗಿರಬೇಕು, ಅಂದಾಗ ಮಾತ್ರ ಸಿಗ್ತದೆ. ಅದಕ್ಕೆ ಇಲ್ಲಿ ಗುರು ಕೂಡ ನಿನ್ನ ಅಂತಃಕರಣವನ್ನು ಮಾತ್ರ ನೋಡ್ತಾನೆ. ಆದರೆ ನಿನ್ನ ಬಳಿ ರೊಕ್ಕ ರೂಪಾಯಿ ಅಂತ ಅನ್ನುವಂಥದ್ದು ಯಾವುದು ನೋಡಂಗ್ಲತ್ತ. ರೊಕ್ಕಕ್ಕೆ ರೂಪಾಯಿ ಕೊಲಿತಾನೇನ್ರಿ, ಎಷ್ಟು ಬೆಳೆದ್ರಿ ಅಂತ ಕೇಳ್ತಾನೇನು, ಎಷ್ಟು ರೊಕ್ಕ ಬರ್ತಾವ್ರಿಗೆ ತಿಂಗಳ ಅಂತ ಕೇಳ್ತಾನೆ, ಅಥವಾ ಎಷ್ಟು ಕೊಡ್ತೀರಿ ನನ್ನ ಮಠಕ್ಕೆ ಅಂತ ಕೇಳ್ತಾನೇನು. ಹಂಗೆ ಕೇಳಂಗಿಲ್ಲ. ಗುರು ಒಲಿಯುವಂಥದ್ದು ಯಾತು ಕೊಲಿತಾನೆ ಅಂದ್ರೆ, ನಾನು ಈ ಭೂಮಿಗೆ ಬಂದಿದ್ದೀನಿ, ನಾನು ಯಾರು ಇದ್ದೀನಿ, ನಾನು ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ತಂದೆ, ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ, ನಾನು ಉದ್ಧಾರ ಮಾಡಪ್ಪ ಅಂತ ಯಾವಾಗ ಆತ ನಯ ವಿನಯತೆಯಿಂದ ಕೇಳ್ತಾನ ಅಂತ ಕಣ್ಣಕ್ಕೆ ಸದ್ಗುರು ಒಲಿತಾನೆ. ಅದಕ್ಕೆ ಈ ರೀತಿಯಾಗಿ ಮತ್ತು ಇಲ್ಲಿ ಯಾವುದಾದ್ರೂ ಒಂದು ಗರ್ವ ಇಟ್ಕೊಂಡು ಹಂಗೇನ್ರಿ ಹಿಂಗೇನ್ರಿ ಅಂತ ನಾನು ಗುರುವಿಗೆ ಹೆಂಗನ ಮಾತಾಡ್ಕೊತ ಕೂತ್ಕೊಂಡ್ರೆ ಆತ ಉಪದೇಶ ಮಾಡ್ತಾನೆ, ಹೇಳ್ತಾನೆ ನಿಂತವಂದ್ರೆ ಹೇಳಂಗಿಲ್ಲ. ಅದನ್ನ ನೋಡ್ಕೊಂಡು ದೂರ ಸರಿದು ಬಿಡ್ತಾನೆ. ಯಾಕೆ ಕೇಳಕ್ಕೆ ಹೋಗ್ತಾನೆ ಹೇಳ್ರಿ? ಹೇಳಕ್ಕೆ ಹೋಗಂಗಿಲ್ಲ. ಹಾಗಾಗಿ ಮತ್ತೆ ಅತಾಗಿ ಕೇಳೋವರಿಗೆ ಬರೀ ಹೇಳ್ತೀನಿ ಅಂತ ಹೇಳಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮಗೆ ಅರ್ಜುನ ಭಾಳ ಹೇಳ್ತಾನೆ, ಅಪ್ಪ ಎಲ್ಲರೂ ನನ್ನವರೇ ಅದಾರೋ, ಗುರುಗಳು ಅದಾರ, ನನಗೆ ಅಣ್ಣತಂಬ್ರು ಅದಾರ, ಇದನ್ನು ನಾನು ಇಂಥ ರಾಜ್ಯವನ್ನು ಇವರಿಗೆಲ್ಲ ಕೊಂದಕ್ಕೆ ನಾನು ಯುದ್ಧ ಮಾಡಿ ರಾಜ್ಯವನ್ನು ಪಡ್ಕೊಳ್ಬೇಕನ್ನುವಂಥದ್ದು ಏನೈತಿ ನನಗೆ, ನನ್ನ ಕೈಲಿ ಆಗಂಗಿಲ್ಲಪ್ಪ ಅಂತ ಎಲ್ಲವನ್ನ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಹೋಗಿದ್ಬಿಡ್ತಾನೆ, ನನ್ನ ಕೈಲಿ ಆಗಲ್ಲ ಅಂತಂದಾಗ. ಆದರೂ ಸುಮ್ಮನೆ ಇರ್ತಾನೆ ಭಗವಂತ, ಸುಮ್ಮನೆ ಇರ್ತಾನೆ, ಏನು ಹೇಳಂಗಿಲ್ಲ. ಕೊನೆಗೆಲ್ಲ ಸೋತು ನಾನು ಎಲ್ಲ ಏನು ಹೇಳೋದದು ಎಲ್ಲ ಹೇಳಿಬಿಟ್ಟಿದ್ದೀನಪ್ಪ, ನೀನು ಏನು ಹೇಳ್ತಿದ್ದಿ ಹೇಳು, ನಾ ಕೇಳ್ತೀನಿಯಪ್ಪ, ನೀನು ಹೇಳು ಅಂತ ಹೇಳಿದಾಗ ಮಾತ್ರ ಇದನ್ನು ಭಗವದ್ಗೀತೆ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಈ ಶಿಷ್ಯನಾಗಿ ಅಪ್ಪ ನನಗೆ ಕಷ್ಟ ಐತಪ್ಪ, ನನ್ನನ್ನು ಉದ್ಧಾರ ಮಾಡಂತ ಬಂದು ಕೇಳಿದಾಗ ಮಾತ್ರ ಗುರು ಹೇಳ್ತಾನೆ, ಹೊರತಾಗಿ ನೀವು ಬರ್ರಿ ಹೇಳ್ತೀನಂತ ಈ ರೀತಿ ಹೇಳುವಂಥ ಜ್ಞಾನ ಇದಲ್ಲ. ಈ ರೀತಿ ಈತ ಕೇಳುವಂಥದ್ದೇನು ಅಂತಂದ್ರೆ ಇದೆಲ್ಲವನ್ನು ಶಿಷ್ಯನಾದಂಥವನು ಕೇಳ್ಕೊಳ್ತಾನೆ. ಅದಕ್ಕೆ ಈ ರೀತಿಯಾಗಿ ವಿನಯ ಮತ್ತು ವಿವೇಕಗಳನ್ನು ನನ್ನ ಮನಸ್ಸಿನಲ್ಲಿ ಬರುವಂಗೆ ಮಾಡಿದವ್ರು ಯಾರು? ನೀನೇ ಮಾಡಿದೆಪ್ಪ ಪರಮಾತ್ಮ. ನನ್ನ ಮನಸ್ಸಿನಲ್ಲಿ ಇಂಥ ವಿವೇಕವನ್ನು ಬರುವಂಗೆ, ಇಂಥ ವಿನಯತೆ ಬರುವಂಗೆ ಮಾಡಿದಂಥವ್ನು ನೀನೇ ಇದೆ. ಅದಕ್ಕೆ ಮತ್ತು ನೀನೇನು ಮಾಡಿದೆ, ಹಂಗ ಸತ್ತು ಹೋಗಿಬಿಡ್ತದ. ನಿನ್ನ ಬಳಿ ಭಾಳ ಕರುಣೆ ಅದ ನಮ್ಮ ಮೇಲೆ, ಇಲ್ಲಂತಿಲ್ಲ, ನಮ್ಮ ಮೇಲೆ ಭಾಳ ಕರುಣೆ ಆಯ್ತಪ್ಪ ನಿನಗೆ. ಅದಕ್ಕೆ ನೀನೇನು ಮಾಡಿದೆ, ಭಾಳಷ್ಟು ಕಷ್ಟಪಟ್ಟದ. ಯಾವುದಕ್ಕೆ ಆಗಲಿ ಇದಕ್ಕೆ ಒಂದು ಲಿಮಿಟ್ ಅನ್ನೋದು ಇರ್ತದಲ್ಲ. ಒಂದು ಪಾಪದ ಪುಣ್ಯದ ಫಲದಿಂದ ಈ ಭಾವ ಉತ್ಪತ್ತಿಯಾಗಿ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಿ ಅನ್ನುವಂಥ ಭಾವದಿಂದ ನೀನೇನು ಮಾಡಿದೆ, ಕೊನೆಗೆ ಗುರುವಾಗಿ ಬಂದೆ ಪರಮಾತ್ಮ. ನೀ ಸಗುಣ ರೂಪವಾಗಿ ಗುರುವಾಗಿ ಬಂದಿದೆ. ಅದಕ್ಕೆ ಗುರು ಹೆಂಗದನ, ಆತ ಪರಮಾತ್ಮನ ಸ್ವರೂಪನೇ. ಸಗುಣ ರೀತಿಯಿಂದ ಪರಮಾತ್ಮಗೆ ನಾವು ಅಲ್ಲಿ ಇಲ್ಲಿ ಹುಡುಕಿ ಪರಮಾತ್ಮ ಅಲ್ಲಿ ಅದನ್ನು ಇಲ್ಲಿ ಅದನ್ನು ಅನ್ನೋದಕ್ಕಿಂತ ಒಬ್ಬ ಪರಮಾತ್ಮಗೆ ನಾವು ಒಲಿಸ್ಬೇಕಾಗಿತ್ತಂದ್ರೆ ಒಂದು ಸದ್ಗುರುವಿಗೆ ನಾವು ಸೇವೆಗಳನ್ನು ಮಾಡಿ ಸಂತುಷ್ಟನನ್ನಾಗಿ ಮಾಡಿದಾಗ ಪರಮಾತ್ಮನ ಒಂದು ಕೃಪೆ ಆಗುವಂಥದ್ದು. ಈ ರೀತಿಯಾಗಿ ಯಾಕೆ ಒಬ್ಬ ಜ್ಞಾನಿಗೆ ನಾವು ಒಂದು ಸೇವೆಗಳನ್ನು ಮಾಡಿ ಸಂತೃಪ್ತಿಯನ್ನು ಮಾಡಿದಾಗ ಅಥವಾ ಒಂದು ಕೃಪೆ ಮಾಡುವಂಥದ್ದು ಪರಮಾತ್ಮನ ಕೃಪೆ ಮಾಡ್ದಂಗೆ. ಹಂಗೆ ತಿಳ್ಕೊಳ್ಬೇಕು. ಅದಕ್ಕೆ ಗುರುವಿಗೆ ಮನುಷ್ಯ ನರ ಅಂದವ ನರಕಕ್ಕೆ ಹೋಗ್ತಾನೆ, ಯಾಕಂದ್ರೆ ಆತ ಪರಮಾತ್ಮನ ಸ್ವರೂಪ ಇದ್ದಾನತ. ಹಾಗಾಗಿ ಇಲ್ಲಿ ಏನು ಪರಮಾತ್ಮನ ಕುರಿತು ಯಾರು ಅನಂತ ಜನ್ಮದಲ್ಲಿ ಪರಮಾತ್ಮನ ಕುರಿತು ಯಾರು ನಿಷ್ಕಾಮನೆಯಿಂದ ಏನು ಹೇಳ್ತಾರ, ಅನಂತ ಜನ್ಮಗಳಲ್ಲಿ ಮುಖ್ಯವಾಗಿರುವಂಥದ್ದೇನು ಅಂದ್ರೆ ಅದು ಕೊಡಪ್ಪ, ಇದು ಕೊಡು, ಆಸ್ತಿ ಕೊಡು ಅಂತ ಹೀಗೆಲ್ಲ ಕೇಳುವಂಥದ್ದು. ನಿಷ್ಕಾಮ ಅಂತಂದರೆ ಏನು ಕೇಳದೇ ಇರುವಂಥದ್ದು, ಆತನ ಒಂದು ಪೂಜೆ ಪುರಸ್ಕಾರಗಳನ್ನು, ಆತನ ಭಕ್ತಿಯನ್ನು ಮಾಡುವಂಥದ್ದು, ಪರಮಾತ್ಮನ ಭಕ್ತಿಯಿಂದ ನಿಷ್ಕಾಮನೆಯಿಂದ ಮಾಡುವಂಥದ್ದು. ಆ ಮಾಡಿದ ಒಂದು ಪುಣ್ಯದ ಕರ್ಮ ಏನಿರ್ತದ ಅದು ರಾಶಿಯಾಗಿ ಪುಣ್ಯದ ಈಗ ನಾವೇನು ಈಗ ಕುಂತು ಕೇಳಕತ್ತೀವಲ್ಲ, ನಮಗೆ ಒಂದು ಏನೋ ಒಂದು ಸ್ವಲ್ಪ ಅಂತ ಈ ಟೈಮನ್ನು ಅನುಭವದು
ಬಟ್ ಈ ಒಂದು ಟೈಮು ಭಾಳಷ್ಟು ಪುಣ್ಯದ ಸಮಯ ನಮಗಿದು. ಈ ಪ್ರತಿ ದಿವಸ ಏನು ಮಾಡ್ಕೊಳಕತ್ತೀವಲ್ಲ, ಈ ಕುಂತು ಕೇಳೋದಾಗಲಿ ಹೇಳೋದಾಗಲಿ ಇದೆಲ್ಲ ನಡೆಸಿದ್ದು ಇದು ಸಾಮಾನ್ಯ ಅಲ್ಲ ಇದು. ಯಾಕಂದರೆ ಎಷ್ಟೋ ಜನ್ಮದ ಪುಣ್ಯದ ಕರ್ಮ ಮಾಡಿದ್ದೀವಲ್ಲ, ಆ ಪುಣ್ಯದ ಒಂದು ರಾಶಿ ಇವಾಗ ನಮ್ಗೆ ಸಿಕ್ಕದಂತ ಹೇಳ್ಬೇಕು. ಆ ಪುಣ್ಯದ ಫಲ ಇವತ್ತು ಸಿಕ್ಕದಂತ ತಿಳ್ಕೊಳ್ಬೇಕಾಗ್ತದೆ. ಆ ರೀತಿ ಪುಣ್ಯದ ಒಂದು ಫಲ ಪ್ರಾಪ್ತಿ ಆದಾಗ ಪರಮಾತ್ಮನೇ ಗುರು ರೂಪಾಗಿ ಅವನನ್ನು ಉದ್ಧಾರ ಮಾಡ್ತಾನನ್ನುವಂಥದ್ದು ನೇಮ ಐತೆ. ಅಂಥ ಒಂದು ಪುಣ್ಯದ ಫಲ ಜಾಸ್ತಿ ಆದಾಗೆ ಆ ಸದ್ಗುರುನ ವಾಕ್ಯ ಸಿಗ್ತವ. ಇವತ್ತು ನಮ್ಗೆ ಈ ವಿಚಾರಗಳು ಸುಮ್ಮನೆ ಸಿಗಂಗಿಲ್ಲ. ಯಾರಾದರೂ ಹೇಳ್ತಾರೆ ನೋಡ್ರಿ, ಜಗತ್ತಿನೊಳಗೆ ಎಲ್ಲೆಲ್ಲ ತಿರುಗಾಡ್ರಿ, ಗುರುಗಳು ಬಿಟ್ಟರೆ ಬೇರೆ ಯಾರೂ ಹೇಳಂಗಿಲ್ಲ. ಅದಕ್ಕೆ ಗುರುಗಳಾದರೂ ಕೂಡ ಆ ಶಿಷ್ಯನ ಒಂದು ಬುದ್ಧಿಗನುಗುಣವಾಗಿ ಆತ ಕೂಡ ಹೇಳಬೇಕಾಗ್ತದೆ. ಆತ ಏನನ್ನು ಕೇಳೋಣ ಪ್ರಶ್ನೆ, ಆತ ರೋಗದಿಂದ ಬಳಲ್ತಾನೆ ಅನ್ನುವಂಥದ್ದು ಗುರುವಿಗೆ ಗೊತ್ತಾಗ್ತದೆ. ಒಬ್ಬ ಡಾಕ್ಟ್ರಿಗೆ ಒಬ್ಬ ಪೇಷಂಟ್ ಒಬ್ಬ ಹುಷಾರಿಲ್ರಿ ಅಂತ ಹೋದಾಗ ಆತ ಹೆಂಗೆ ಚೆಕ್ ಮಾಡ್ತಾನೆ, ಇಂಥ ರೋಗ ಆದಂತ ಗೊತ್ತು ಮಾಡ್ಕೊತಾನೆ ಡಾಕ್ಟ್ರ್. ಅದ್ರಂಗೆ ಭವ ವೈದ್ಯ ಆದಂಥ ಗುರುನಾಥ ಕೂಡ ಶಿಷ್ಯರನ್ನು ನೋಡಿ ಇವ್ರು ಇಂಥ ರೋಗದಾಗ ಬಳಲ್ತಾ ಇದ್ದಾರ, ಇವ್ರಿಗಿಂಥ ಔಷಧ ಕೊಡ್ಬೇಕಂತ ಗೊತ್ತಿರ್ತದೆ ಆತಗೆ. ಗೊತ್ತಿದ್ದು ಈತಗೆ ದೊಡ್ಡ ರೋಗನೇ ದೊಡ್ಡ ರೋಗನೇ ಆದಂತ ಈತಗೇನು ಗೊತ್ತಾಗ್ಯಪ್ಪ, ಇಂಥ ದೊಡ್ಡ ರೋಗ ಐತಿ ನೋಡಿ, ನನಗೆ ಜನನ ಮರಣ ಅನ್ನುವಂಥ ದೊಡ್ಡ ರೋಗ ಐತಿ ನೋಡಪ್ಪ, ನೀನೇ ಬಿಡಿಸಂತ ಬಂದು ಪಾದಕ್ಕೆ ಹಾಕಿದಾಗ ಜನನ ಮರಣಕ್ಕೆ ಔಷಧ ಕೊಡ್ಬೇಕತ್ತ. ಅದು ಕೊಟ್ಟು ಬಿಟ್ಟು ಕೇಸಿ ಮತ್ತೀಗ ಯಾವುದೋ ಒಂದು ದೊಡ್ಡ ರೋಗ ಐತಪ್ಪ ಅಂತಂದಾಗ ಒಂದು ಸಣ್ಣ ಪುಟ್ಟದ ಏನಾರ ಹೊಟ್ಟೆ ಬೇನಿದು ಅಥವಾ ಕಾಲು ಬೇನಿದು ಕೈ ನೋವಿಂದು ಕೊಟ್ಟು ಕಳಿಸಿದ್ರೆ ಅದು ನೋವು ಕಡಿಮೆ ಆಗ್ತದೆ. ಆಗಂಗಿಲ್ಲಲ್ಲ. ಅದಕ್ಕೆ ಮತ್ತು ಇದನ್ನು ಒಯ್ದು ಬರೀ ಕೈ ನೋವು ಕಾಲು ನೋವು ತಲೆ ನೋವು ಅನ್ನೋರಿಗೆ ಇದು ದೊಡ್ಡ ರೋಗದ್ದು ಒಯ್ದು ಆ ಔಷಧ ಕೊಟ್ಟರೆ ಏನಾಗ್ತದೆ? ಅದಕ್ಕೆ ತಲೆ ಚಕ್ರ ಬಂದಂಗೆ ಆಗ್ಬಿಡ್ತದೆ, ಗಿರಿ ತಿರುಗಿಬಿಟ್ಟು ಯಾಕೋ ಹೆಂಗಂಗತ್ತದ ಗುಳಿಗೆ ಭಾಳ ಸ್ಟ್ರಾಂಗ್ ಕೊಟ್ಟಬಿಟ್ಟಾರ್ರಿ ಡಾಕ್ಟ್ರು. ಎಂಥದ್ದು ಸ್ಟ್ರಾಂಗ್ ಕೊಡ್ಬೇಕೇನ್ರಿ ಅಂತೀವಿ, ಹೌದಿಲ್ಲ? ಅದ್ರಂಗೆ ಭಾಳಷ್ಟು ಕನಿಷ್ಠ ಬುದ್ಧಿ ಉಳ್ಳಂಥವನಿಗೆ, ಕರ್ಮದಲ್ಲೇ ಇರುವಂಥವನಿಗೆ, ಉಪಾಸನೆಯಲ್ಲಿರುವಂಥವನಿಗೆ ಅದನ್ನು ಬೋಧಿಸ್ತಾನೆ, ನೀನು ಇದನ್ನು ಮಾಡಿ. ಯಾಕಂದ್ರೆ ಮತ್ತು ಇದು ಜ್ಞಾನದ ವೈದ್ಯ ಹತ್ತಿಗೆ ಹಚ್ಚಿಬಿಟ್ರೆ ಅದು ತಲೆ ತಿರುಗ್ತದೆ. ಯಾಕೆ ತಿರುಗಂಗಿಲ್ಲ ನಮಗೆ ಒಂದು ಕೆಲವು ಸಲ ಆಗಿದಾವೆ. ಯಾಕಂದ್ರೆ ವಿಹಿತ ಗುರು ಏನು ಹೇಳ್ತಾನೆ, ನೀನೇ ಪರಮಾತ್ಮಪ್ಪ ಅಂತ ಹೇಳ್ತಾನೆ. ತತ್ವಮಸಿ ವಾಕ್ಯವನ್ನೇ ಹೇಳ್ತಾನೆ. ಅದನ್ನು ಹೋಗಿ ಕರ್ಮಕಾಂಡಿಗಳಿಗೆ ಹೋಗಿ ನೀನೇ ಪರಮಾತ್ಮ ಅಂದ್ರೆ ತಲೆಗಿನ ಕೆಟ್ಟದನೇ. ಈ ಗುರುವಿಗೆ ನಾವು ದೇವರು ಅಂತೇಳಿ ಗುಂಡಾರ್ದ ಗುಡಿಗೆ ನೇಮ ನಿತ್ಯದಿಂದ ಮಾಡ್ತೀವಿ, ನೀನೇ ಪರಮಾತ್ಮ ಅಂತ ಹೇಳ್ತಾನೆ. ನಾವು ಮನುಷ್ಯರದೀವಿ, ನಾವೆಂಗೆ ಪರಮಾತ್ಮ ಆಗ್ತೀವಿ ಅಂತ ಅವ್ರಿಗೆ ತಲೆ ಕೆಟ್ಟುಬಿಡ್ತದೆ. ಮತ್ತು ಈ ಔಷಧ ಹೋಗಿ ಅವ್ರಿಗೆ ಕೊಟ್ಟರೆ ಅವ್ರು ತಡ್ಕೊಳಕ್ಕಾಗ್ತದೇನು? ಸ್ಟ್ರಾಂಗ್ ಆಗಿಬಿಡ್ತದೆ ಅವರಿಗೆ. ಅದಕ್ಕೆ ಆ ರೋಗದಾಗ ಬಳಲ್ತಾ ಇದ್ದಂಥವ್ರಿಗೆ, ಕರ್ಮದಲ್ಲಿದ್ದವ್ರಿಂಥವ್ರಿಗೆ, ಉಪಾಸನೆಯಲ್ಲಿದ್ದಂಥವ್ರಿಗೆ ಹಂಗೆ ಮೆಲ್ಲಕ್ಕೆ ಔಷಧಗಳನ್ನ ಕೊಟ್ಟು ಮ್ಯಾಲೆ ತೊಗೊಂಡು ಬರಬೇಕಾಗ್ತದೆ. ದಿವಸ ಕೊಟ್ಟು ಮತ್ತು ಸ್ವಲ್ಪ ಮುಂದೆ ಕೊಡ್ತಾ ಸ್ವಲ್ಪ ಸ್ಟ್ರಾಂಗ್ ಗುಳಿಗೆ ಕೊಡ್ಬೇಕಾಗ್ತದೆ. ಆಮೇಲೆ ನೋಡಿ ಕೊಡ್ತಾ ಬರ್ತಾನೆ ಗುರುನ. ಅಲ್ಲಿ ರೋಗಕ್ಕೆ ಡಾಕ್ಟ್ರ್ ಹೆಂಗೆ ಔಷಧ ಕೊಡ್ತಾರೆ, ಇಲ್ಲಿ ಗುರುನಾಥ ಕೂಡ ಔಷಧ ಕೊಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಯಾಕೆ ಹೇಳ್ತಾರೆ? ಅದಕ್ಕೆ ಅಟ್ಲೀಸ್ಟ್ ಇಷ್ಟರ ಮಾಡ್ಕೊಳ್ರಿ. ಹಿಂಗೆ ಹಂತವಾಗಿ ಈಗ ಒಂದು ಸ್ವಲ್ಪ ನೀವು ಕರ್ಮಕ್ಕೆ ಬಂದರೆ ಆಮೇಲೆ ಉಪಾಸನಕ್ಕೆ ಬರ್ತೀರಿ, ಉಪಾಸನಕ್ಕೆ ಬಂದರೆ ಇವೆರಡು ಹೋಯ್ತು ಅಂದಾಗ ಜ್ಞಾನಕ್ಕೆ ಬರ್ತೀರಿ, ನೀವು ಜ್ಞಾನಕ್ಕೆ ಅಧಿಕಾರಿಗಳು ಆಗ್ತೀರಿ ಅನ್ನೋದಕ್ಕಾಗಿ ಅಲ್ಲಿ ಹೇಳ್ಕೊಂತ ಬರ್ತಾರೆ. ಅದಕ್ಕೆ ಇದು ಮುಖ್ಯವಾಗಿ ದೊಡ್ಡ ರೋಗ ಅಂತಿತ್ತು ಗೊತ್ತಾಗ್ಯದ. ಅಪ್ಪ ಜನನ ಮರಣ ಅನ್ನುವಂಥದ್ದು ದೊಡ್ಡ ರೋಗ ಅದು. ಇದು ಜನ್ಮಾಂತರದಿಂದ ಕಾಡಕತ್ತಿದೆ ನನಗೆ. ಈ ರೋಗಕ್ಕೆ ಔಷಧ ಕೊಡೋ ಅಂತಂದಾಗ ಈ ರೋಗಕ್ಕೆ ತಕ್ಕ ಔಷಧನೇ ಕೊಡ್ಬೇಕು. ಅದನ್ನು ಬಿಟ್ಟು ಎಂತೆಂಥದ ಕೊಟ್ಟಿಗೆ ತಿರುಗಿಸಂಗಿಲ್ಲ ಯಾರು? ಭವವೈದ್ಯ ಅಂದರೆ ಯಾರು? ಸದ್ಗುರುನಾಥ. ಅದಕ್ಕೆ ಆ ರೂಪವಾಗಿ ನೀ ಬಂದ ತದಿಯಪ್ಪ. ಈ ಪ್ರಕಾರವಾಗಿ ನೀನೇ ಗುರು ರೂಪಾಗಿ ತಾಳಿ ಬಂದು ಶ್ರೇಷ್ಠವಾಗಿದ್ದಂಥ ನೋಡ್ರಿ ಇದು ಆತ್ಮಜ್ಞಾನ, ಶ್ರೇಷ್ಠವಾಗಿರುವಂಥದ್ದು ಆತ್ಮಜ್ಞಾನವನ್ನು ನೀನೇ ಬೋಧಿಸಿದೆ ನನಗೆ, ಬೋಧಿಸುವಂಥದ್ದು. ಯಾಕಂದ್ರೆ ನಿನ್ನಿಂದನೇ ನಾನು ತಿಳ್ಕೊಳ್ಬೇಕಾಗ್ತದೆ. ಈ ದೇಹಗಳು ನೀನಲ್ಲ ಅನ್ನುವಂಥದ್ದು, ಇವುಗಳನ್ನು ಅರಿಯುವಂಥವ್ನು ನೀನು ಬೇರೆಯೇ ಇದೆ ಅನ್ನುವಂಥದ್ದು, ಇವೆಲ್ಲ ಇಂದ್ರಿಯಗಳು ನೀನಲ್ಲ. ಇಂದ್ರಿಯಗಳು ಯಾಕಂದ್ರೆ ಒಂದೊಂದು ಸಲ ಚಂದ ಇರ್ತಾವೆ, ಒಂದೊಂದು ಸಲ ಈಗ ನೋಡ್ರಿ ಸ್ವಲ್ಪ ದಿವಸದಿಂದ ಕಣ್ಣುಗಳು ಅವೆಲ್ಲ ಚಂದ ಕಾಣಿಸ್ತಿರ್ತಾವೆ, ಸ್ವಲ್ಪ ವಯಸ್ಸಾದಗನೇ ಕಣ್ಣು ಕಾಣಂಗಿಲ್ಲ. ಕೈಗಳು ಕಾಲುಗಳು ಎಲ್ಲ ತಿರುಗಾಡ್ತಿರ್ತೀವಿ, ಮತ್ತು ಸ್ವಲ್ಪ ದಿವಸದಿಂದ ಕೈನೇ ಬರೋಲು ರೀ, ಕಾಲೇ ಬರೋಲು ರೀ ಅಂತ ಹೇಳ್ತೀವಿ. ಈ ರೀತಿಯ ಮಂದತ್ವ ಪಟತ್ವದಿಂದ ಅರಿಸಿಕೊಳ್ಳುವಂಥವು ಇವೆಲ್ಲ. ಅದಕ್ಕೆ ಈ ಮನಸ್ಸುಗಳಾದರೂ ಕೂಡ ಹೆಂಗೈತಪ್ಪ ಅಂದರೆ ಇದು ಕೂಡ ನೀನು ಅಲ್ಪ. ಈ ಮನಸ್ಸಿನ ಗದ್ದಲಕ್ಕೆ ನೀವು ಒಳಗಾಗಬೇಡ. ಇದನ್ನು ಸುಮ್ಮನೆ ಇದರಿಟ್ಟು ನೋಡು.
ಅದು ಹೆಂಗದಂದ್ರೆ ಅದು ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯದಿಂದ ಕೂಡಿದಂಥ ಈ ಮನಸ್ಸು ಮತ್ತು ಈ ಬುದ್ಧಿ ಹೆಂಗದ ಅಂತಂದ್ರೆ ಅರು ಮರುಗಳಿಂದ ಕೂಡಿದಂಥದ್ದು ಐತಪ್ಪ. ಈ ಅಹಂಕಾರ ಹೆಂಗದ ಅಭಿಮಾನ ಮಾಡುವಂಥದ್ದು, ಪ್ರತಿಯೊಂದಕ್ಕೆ ನಾನು ಅಂಥವ್ನು ಇಂಥವ್ನು ಅಂತ ಹೇಳ್ತದಲ್ಲ ಇದು ಅಹಂಕಾರ. ನಾನು ಹಂಗದೀನಿ ರೀ ಹಿಂಗದೀನಿ ರೀ, ನಾನು ಸಿಟ್ಟು ಬಂದ್ರೆ ನಾನು ಓಡಬಾರ್ದು, ಯಾಕೆ ನನ್ನ ಕೋಪ ನಾವೆಲ್ಲ ಹೇಳ್ತೀವಲ್ಲ. ಇದು ಯಾವುದಂದ್ರೆ ಅಭಿಮಾನದಿಂದ ಅರಿಸಿಕೊಳ್ಳುವಂಥದ್ದು, ತಿಳಿಸಿಕೊಳ್ಳುವಂಥದ್ದು. ಇವೆಲ್ಲವುಗಳನ್ನು ನೀನು ಅರಿಯುವುದರಿಂದ ಇವುಗಳ ಸ್ವರೂಪ ನೀನಲ್ಲ. ಯಾಕಂದ್ರೆ ನೀ ಮನಸ್ಸೂ ಅಲ್ಲ, ಬುದ್ಧಿನೂ ಅಲ್ಲ, ಚಿತ್ತೂ ಅಲ್ಲ, ಅಹಂಕಾರನೂ ಅಲ್ಲ. ಹೌದಾ? ಮತ್ತು ಕಾಮ ಕ್ರೋಧಾದಿಗಳು ಇವೇನದಾವ ಇವ್ಯಾವ ಅಲ್ಪ. ಬುದ್ಧಿ ಕೂಡ ಅಹಂಕಾರ ಮಮಕಾರಗಳಿಂದ ತಿಳಿಸಿಕೊಳ್ತದೆ, ಇದನ್ನು ನೀನಲ್ಲ. ಅದಕ್ಕೆ ಇವುಗಳಿಗಿಂತ ಭಿನ್ನವಾಗಿರುವಂಥ ನೀ ಪ್ರತ್ಯೇಕಾತ್ಮ ಸ್ವರೂಪ ನೀನು ಇದ್ದೀಯಾ ಅಂದ್ರೆ ಚೇತನವೇ ನೀನಾಗಿರುವಂಥದ್ದು. ನಿನ್ನಲ್ಲಿರುವಂಥದ್ದು ಏನದ ಚೇತನ ಏನು ಐತಲ್ಲ, ಆ ಸ್ವರೂಪ ನೀನಂತ ಬೋಧಿಸಿ ಈ ಬಂಧನದಿಂದ ನನ್ನನ್ನು ಪಾರು ಮಾಡುವಂಥದ್ದು. ಆಮೇಲೆ ಈ ಶಕ್ತಿ ಯಾರ ಹತ್ರ ಅದ? ನಿನ್ನ ಹತ್ರನೇ ಐತೆ. ಹಿಂಗೆಲ್ಲ ಮಾಡಿ ನನ್ನನ್ನು ಈ ಬಂಧನದಿಂದ ಮತ್ತು ನನಗೆ ದೂರ ಮಾಡುವಂಥದ್ದು. ಇಷ್ಟಾರ್ಥವನ್ನು ಕೊಡುವವನಾಗಿ ನಿನ್ನ ಸಮಾನ ಪದವಿಯನ್ನು ಕೊಟ್ಟು, ಯಾಕಂದರೆ ಹೇಳಿದಂಥದ್ದನ್ನು ಕೊಡುವಂಥವನು ಮತ್ತು ತಿರ್ಗ ನಿನ್ನ ಸಮಾನವಾದಂಥ ಪದವಿಯನ್ನೇ ನೀ ಕೊಡುವಂಥವನು. ನೋಡ್ರಿ, ನಿನ್ನ ಸಮಾನವಾದಂಥ ಪದವಿಯನ್ನೇ ಕೊಟ್ಟು, ಏ ದೇವರೇ ಗುರುಶಂಭುಲಿಂಗನಾಗಿ ನೀನು ಗುರು ಶಂಭುಲಿಂಗನಾಗಿ ನನ್ನ ಸಲುವಾಗಿ ದಯ ಮಾಡಿದಿ, ನೀನೇನೇ ದಯ ಮಾಡಿದೆಪ್ಪ. ಅದಕ್ಕೆ ಈ ರೀತಿಯಿಂದ ನನ್ನನ್ನು ಸಂಸಾರದಲ್ಲಿ ಯಾಕೆ ನೀನು ಜೋಡಿಸ್ಬೇಕಾಗಿತ್ತು ನೀನು? ಮತ್ತು ಯಾಕೆ ನನಗೇನು ಮೊದಲೇ ನಾನು ಆರಾಮಾಗಿದ್ದೆ, ನನಗೆ ಇಷ್ಟೆಲ್ಲ ಗದ್ದಲಕ್ಕೆ ನೀನೇ ಮಾಡಿದೆ, ಅದಕ್ಕೆ ನನ್ನನ್ನು ರಕ್ಷಣೆ ಮಾಡು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದರು. ಹಿಂದಿನ 2 ಪದ್ಯದಲ್ಲಿ ಕಾಮನಿಂದ ಕಾಲನಿಂದ ನನಗೆ ಬಾಧೆಗಳು ಭಾಳ ಅದಾವಂತ ಹೇಳ್ಕೊಂಡ ಯಾರು? ಶಿಷ್ಯ ಮುಮುಕ್ಷ ಆತ ಒಬ್ಬತ್ತಲ್ಲ, ನಮಗಾದಂಥ ಕಷ್ಟಗಳು ಯಾವ ಏನಾದ್ರೆ ನಮ್ಗೆ ಇಲ್ಲೇನ್ರಿ ಇದ್ರಾಗ ಎಲ್ಲ ಅದಾವಿಲ್ಲ, ನಮಗೆ ಅದಾವ. ಹಾಗಾಗಿ ಶಿಷ್ಯನ ಒಂದು ತನ್ನ ಅಳಲನ್ನು ಪರಮಾತ್ಮನ ಮುಂದೆ ಹೇಳ್ಕೊಂಡು, ಮತ್ತು ಇನ್ನೂ ಅನಂತ ಬಾಧೆಗಳು ಅದಾವ. ಈಗ ಇಷ್ಟೇ ಹೇಳಿ ನನಗೆ ಏಟು ಗೋಚರ ಆಗ್ಯದ ಅಷ್ಟೇ ಹೇಳಿನಪ್ಪ. ಅವು ಯಾಕಂದ್ರೆ 100,000 ಕೋಟಿ ಉಂಟು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಎಷ್ಟು ಕಷ್ಟ ಅದಾವ, ದುಃಖ ಅದ ಅಂತಂದ್ರೆ ಈ ಬಾಧೆಗಳು ಎಷ್ಟು ಅದಾವ ಅಂತಂದ್ರೆ 100,000 ಕೋಟಿ ಉಂಟು, ಅಷ್ಟೊಂದು ಅದಾವ. ಅವೆಲ್ಲವನ್ನು ಇಲ್ಲಿ ಹೇಳ್ಬೇಕಂದ್ರೆ ಆಗಂಗಿಲ್ಲ ನನಗೆ. ಒಂದಲ್ಲ ಎರಡಲ್ಲ, 100,000 ಕೋಟಿ ಉಂಟು ಹೇಳ್ತಾರೆ. ಯಾಕಂತಾರೆ ಬೇರೆ ಬೇರೆ ಇನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತ ಹೇಳ್ತಾರೆ. ಅಷ್ಟು ಒಂದು ನಮಗೆ ಬಾಧೆಗಳು ಅದಾವ. ಅವೆಲ್ಲ ಹೇಳ್ಬೇಕಂದ್ರೆ ಈಗ ಆಗಂಗಿಲ್ಲಪ್ಪ. ಆದರೆ ಎಷ್ಟು ಸಾಧ್ಯದ ಅಷ್ಟು ನಾನು ಹೇಳಿದ್ದೀನಿ. ಈಗ ಎಷ್ಟು ಸಾಧ್ಯದ ಅಷ್ಟನ್ನು ಮಾತ್ರ ಹೇಳ್ತೀನಿ ಅಂತ ಹೇಳಿ ಮತ್ತು ಮುಂದಿನ ಪದದಲ್ಲಿ ತನಗಾದಂಥ ದುಃಖವನ್ನು ಹೇಳ್ಕೊಡ್ತಾನ. ಈತ ಪರಮಾತ್ಮ ಸುಮ್ಮ ಕೈ ಕಟ್ಕೊಂಡು ಹೇಳಪ್ಪ ಹೇಳು ನಿನ್ನ ಮನಸ್ಸಿನಾಗ ಏನದು ಎಲ್ಲ ಹೇಳ್ಕೊಂಬಿಡು ಅಂತ. ಯಾಕಂದ್ರೆ ಮಕ್ಕಳು ಎಲ್ಲನ ಕಾಲೇಜ್ಗೆ ಹೋಗಿದ್ವು ಅಥವಾ ಎಲ್ಲೇನ ಹೋಗಿದ್ವು ಅಂತಂದ್ರೆ ಅಲ್ಲಿ ಹಂಗಾಯ್ತು ಹಿಂಗಾಯ್ತಮ್ಮ, ನಾ ಇಷ್ಟು ಕಷ್ಟಪಟ್ಟೆ ಅಷ್ಟು ಕಷ್ಟಪಟ್ಟೆ ಹಿಂಗಾಯ್ತು ಅಂತೆಲ್ಲ ಬಂದು ಒಂದು ದಿವಸ ಅದೇ ಊರಿಂದ ಬಂದಾಗ ಒಂದು ದಿವಸ ಚೆನ್ನಾಗಿ ಅಪ್ಪ ಅಮ್ಮನ ಮುಂದೆ ಹೇಳ್ತಿರ್ತಾವೆ ಮಕ್ಕಳೆಲ್ಲ. ನೋಡಿ ಇಷ್ಟು ಕಷ್ಟಪಟ್ಟೆ, ನಾನು ಅಷ್ಟು ಕಷ್ಟಪಟ್ಟೆ ಅಂತ ಹೆಂಗೆ ಹೇಳ್ತಾವ. ಹಂಗೆ ತಾಯಿ ತಂದೆ ಹೌದಾ ಅಂತ ಸುಮ್ಮ ಕುಂತು ಕೇಳ್ತಿರ್ತಾರೆ ನೋಡು. ಹಂಗೆ ಶಿಷ್ಯನಾದಂಥ ತನ್ನ ಕಷ್ಟವನ್ನು ಪರಮಾತ್ಮನ ಮುಂದೆ ಹೇಳ್ಕೋಬೇಕಾದಾಗ ಆಯ್ತು ಹೇಳು, ನೀನು ಏನೇನು ಹೇಳ್ತಿ ಎಲ್ಲ ಹೇಳು ಅಂತ ಸುಮ್ಮ ಕುಂತು ಕೇಳಕತ್ತಾನೆ. ಈಗ ಮತ್ತೆ ಏನು ಹೇಳತ್ತಾನೆ ನೋಡ್ರಿ ಶಿಷ್ಯ, ತನಗೆ ಬಂದಂಥ ದುಃಖ ಪರಮಾತ್ಮ ಮುಂದೆ ಹೇಳಕತ್ತಾನೆ ನೋಡ್ರಿ. ಡೈರೆಕ್ಟ್ ಅಪ್ಲಿಕೇಶನ್ ಹಾಕಕತ್ತಾನತ, ಮತ್ತು ಅಲ್ಲಿ ಇಲ್ಲಿ ಅಂತಲ್ಲ. 19ನೇ ಪದದಲ್ಲಿ ಹೇಳ್ತಾರ, ಶಂಕರ ನೋಡು ನೀ ನನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳು ಅಭಯವಿತ್ತು ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿ ಕೇಳ್ಕೊಳ್ತಾನೆ ಇಲ್ಲಿ. ಶಂಕರ, ಶಮ್ ಅಂದ್ರೆ ಸುಖವನ್ನುಂಟು ಮಾಡುವಂಥದ್ದು, ಕರ ಅಂದ್ರೆ ಕೊಡುವಂಥದ್ದು. ಶಂಕರ, ಶಮ್ ಅಂತಂದ್ರೇನು ಸುಖವನ್ನು, ಕರ ಅಂದ್ರೆ ಕೊಡುವಂಥದ್ದು ಪರಮಾತ್ಮ. ಇಲ್ಲಿ ಪರಿಭವದ ಅಂತಂದ್ರೆ ವಿಚಿತ್ರವಾದ ಅನಂತ ಜನ್ಮಗಳು, ಒಂದು ಜನ್ಮ ಅಲ್ಲ. ಈ ಬಾಧೆ ಅಂದರೆ ಕಷ್ಟ. ಯಾಕಂತಂದರೆ ಅಭಯ ಅಂತಂದ್ರೆ ವಚನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂಥದ್ದು. ಪರಮಾತ್ಮ ನೀನು ನನ್ನನ್ನು ಎಷ್ಟು ಜನ್ಮಗಳಲ್ಲಿ, ಯಾಕಂತಂದ್ರೆ ನೀನು ಪರಿಪರಿಯ ಜನ್ಮಗಳಲ್ಲಿ ಆಗ್ತಕ್ಕಂಥ ದುಃಖಗಳನ್ನು ನೋಡಿ, ಒಂದು ದುಃಖ ಅಂತಲ್ಲ
ಶರೀರ ತೊಟ್ಕೊಂಡು ಬಂದ ಮೇಲೆ ಅನಂತ ದುಃಖಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀನು ಏನೊಂದು ಅಪೇಕ್ಷೆ ಮಾಡದೆ ನನ್ನ ಮೇಲೆ ದಯ ಮಾಡು. ನನ್ನಿಂದ ನೀನೇನು ಅಪೇಕ್ಷೆ ಮಾಡಬೇಡ. ಏನು ಮಾಡಬೇಡ ನೋಡ್ರಿ, ಯಾಕಂತಂದ್ರೆ ನನಗೆ ಸತ್ಕರ್ಮ ಅನ್ನುವಂಥದ್ದು ಮಾಡಿದಾಗ ನಿನಗೆ ರಕ್ಷಣೆ ಮಾಡ್ತೀನಿ. ಅಥವಾ ಜಪ ಮಾಡು, ದಿನ ಜಪ ಮಾಡು, ನಿನಗೆ ರಕ್ಷಣೆ ಮಾಡ್ತೀನಿ. ಅಥವಾ ತಪಸ್ಸು ಮಾಡು, ನಾನು ರಕ್ಷಣೆ ಮಾಡ್ತೀನಿ. ಅಥವಾ ಭಕ್ತಿ ಮಾಡು, ನಾನು ರಕ್ಷಣೆ ಮಾಡ್ತೀನಿ. ಇವ್ಯಾವೂ ನನ್ನ ಬಳಿ ನೀನು ಅಪೇಕ್ಷೆ ಮಾಡಬೇಡಪ್ಪ. ನನಗೆ ಆಗಂಗಿಲ್ಲಪ್ಪ. ನನಗೆ ಸತ್ಕರ್ಮ ಮಾಡಂತಂದ್ರೂ ಆಗಂಗಿಲ್ಲ. ಜಪ ತಪ ಏನು ಭಕ್ತಿ ನನಗೆ ಇವ್ಯಾವ ನನಗೆ ಆಗಂಗಿಲ್ಲಪ್ಪ ಮಾಡೋದು. ಇವ್ಯಾವ ನನ್ನಲ್ಲಿ ಅಪೇಕ್ಷೆ ಮಾಡಬೇಡ. ಇವು ಮಾಡಿದ್ರೆ ನಾನು ನಿನಗೆ ಒಲಿತೀನಿ ಅನ್ಬೇಡ. ನೋಡ್ರಿ ಎಂಥ ಒಂದು ಮಾತು. ಅದಕ್ಕೆ ಇವು ಯಾವ ನನ್ನಲ್ಲಿ ನಿನ್ನ ಬಳಿ ಏನಾದರೂ ಒಂದು ಸತ್ಕರ್ಮ ಮಾಡ್ತಿದ್ದೇನೋ, ಆಮೇಲೆ ಜಪ ತಪ ಮಾಡ್ತೀಯೇನೋ, ಅದಕ್ಕೆ ನಾನು ನಿನಗೆ ರಕ್ಷಣೆ ಮಾಡ್ತೀನಿ, ನಿನಗೆ ಒಲಿತೀನಿ ಅಂಥೇಳಿ ಹಿಂಗೆ ಅನ್ಬೇಡ. ಅದು ನನಗೆ ಮಾಡೋಕ್ಕಾಗಂಗಿಲ್ಲ. ಯಾವುದೊಂದು ಅಪೇಕ್ಷೆ ಮಾಡಬೇಡಪ್ಪ, ನನ್ನ ಮೇಲೆ ದಯ ಮಾಡು ಅಂತ ಕೇಳ್ಕೊತಾನತ. ತೀವ್ರವಾಗಿ ನನಗೆ ವಚನ ಕೊಡು, ನನಗೆ ಬೇಗ ವಚನ ಕೊಡು. ಯಾಕಂದ್ರೆ ನನ್ನ ಜನ್ಮ ಶಾಶ್ವತ ಅಲ್ಲ. ಈಗ ಬಂದದ ಮಾನವ ಜನ್ಮ ಬಂದದ. ಮತ್ತು ಈಗ ನನ್ನ ಮನಸ್ಸಿನಲ್ಲಿ ಎಷ್ಟು ಜನ್ಮದ ಪುಣ್ಯದ ಫಲ ಐತೆನ, ಈಗ ಆ ಭಾವ ಉತ್ಪನ್ನ ಆಗ್ಯದ ಈಗ ನನಗೆ. ಮತ್ತೀಗ ನೀನು ಆವಾಗ ಈಗ ಮತ್ತು ನಿನಗೆ ಬೇಕಾದಷ್ಟು ಭಕ್ತರು ಭಾಳ ಮಂದಿ ಇದ್ದಾರೆ. ಮತ್ತು ಆ ಕಡೆ ನೀನು ಆ ಕಡೆ ನೋಡ್ಕೊಂತ ಕುಂತಿದ್ರೆ ನಂದು ಆಯುಷ್ಯ ಮುಗಿದು ಬಿಡ್ತದೆ ಈಗ. ಅದಕ್ಕೆ ನನಗೆ ತೀವ್ರವಾಗಿ ನನಗೆ ವಚನ ಕೊಡು. ಯಾಕಂದ್ರೆ ಇಲ್ಲಿವರೆಗೆ ನನ್ನ ಮೇಲೆ ನೀನು ಕೃಪೆ ಮಾಡಿದೆ. ಯಾಕಂತಂದ್ರೆ ಇಷ್ಟು ಜನ್ಮಗಳನ್ನು ತೊಗೊಂಡು ಬಂದಿದ್ದೀನಿ. ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ, ನಿನಗೆ ಗೊತ್ತದು. ಆದರೂ ಕೂಡ ಆವಾಗ ನೀನೇನಾರು ಕೃಪೆ ಮಾಡಿದ್ದೆ ಅಂದ್ರೆ ನಾನು ಇಷ್ಟು ಕಷ್ಟಪಡ್ತಿರ್ಲಿಲ್ಲ. ಈ ಶರೀರ ತೊಟ್ಕೊಂಡು ಬಂದು ಇಷ್ಟು ಅನಂತ ಕಷ್ಟಗಳನ್ನು ಪಡೋದು ಬೇಕಾಗಿರಲಿಲ್ಲ. ಅದಕ್ಕೆ ನೀನು ಕೃಪೆ ಮಾಡಲಾರ್ದ ಸಲುವಾಗಿ ಇಷ್ಟು ಜನ್ಮಗಳನ್ನು ತೊಟ್ಕೊಂಡು ಬಂದು ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಅದಕ್ಕೆ ಈ ಕಾರಣದಿಂದ ನನಗೆ ವಚನ ಕೊಟ್ಟು ನನ್ನ ಮೇಲೆ ದಯ ತೋರಿಸು. ಆಯ್ತಪ್ಪ, ನೀನು ಕಾಪಾಡ್ತೀನಿ, ನೀನು ರಕ್ಷಣೆ ಮಾಡ್ತೀನಿ, ನನಗೆ ವಚನ ಕೊಡು ಅಂತ ಕೇಳ್ತಾ ಇದ್ದಾನೆ. ಯಾಕಂದ್ರೆ ನಿನಗೆ ಶಂಕರ ಅಂತ ಐತಲ್ಲಪ್ಪ. ಶಂಕರ ಅಂತಂದ್ರೆ ಸುಖವನ್ನು ಉಂಟು ಮಾಡುವಂಥವನೇ ಅಂತಲೇ ನಿನ್ನ ಹೆಸರು ಐತೆ. ಅದಕ್ಕೆ ಯಾಕಂದ್ರೆ ಇಲ್ಲಂತಂದ್ರೆ ಈ ಶಂಕರ ಹೆಸರನ್ನೇ ಬಿಟ್ಟು ಈಗ ನೀನು ನನಗೆ ದಯ ಮಾಡಲಿಲ್ಲ ಅಂದ್ರೆ, ನನಗೆ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಿನಗೆ ಶಂಕರ ಅನ್ನುವಂಥ ಹೆಸರು ಬಿಡಬೇಕಾಗ್ತದೆ ನೋಡು. ಅದಕ್ಕೆ ನಿನ್ನ ದಯಮಾಡಿ ನನ್ನನ್ನು ರಕ್ಷಣೆ ಮಾಡು ತಂದೆ ಅಂತ ಪರಮಾತ್ಮಗ ಭಾಳ ಪರಿಯಾಗಿ ಕೇಳಕತ್ತಾನ. ಮತ್ತೇನು ಕಷ್ಟಗಳು ಅಂತ ಹೇಳ್ಕೊಳ್ತಾನ ಅಂತಂದ್ರೆ 1ನೇ ನುಡಿಯಲ್ಲಿ ನಾವು ನೋಡೋಣ. ಶಂಕರ ಅಂದರೆ ಪರಮಾತ್ಮ. ಶಂಕರ ಮಾಯೆ ಕರ್ಮದ ಬಾಧೆ, ಕಾಯ ಕರಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ. ಏಯವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿ ಬಾಧೆ, ಬಲು ಎನೆಗೆ ಶಂಕರ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅವರು. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಮಾಯ ಕರ್ಮದ ಬಾಧೆ, ಮತ್ತು ಅಜ್ಞಾನದಿಂದ ಆದಂಥದ್ದು, ಮತ್ತು ಈ ಕರ್ಮ ಅಂದರೆ ಪಾಪ ಪುಣ್ಯಗಳನ್ನುವಂಥದ್ದು, ಆಮೇಲೆ ಅಜ್ಞಾನ ಅನ್ನುವಂಥದ್ದು, ಮಾಯೆ ಅನ್ನುವಂಥದ್ದು. ಪರಮಾತ್ಮ ಮಾಯೆ ಹೆಂಗೆ ಮಾಡ್ಯದಪ್ಪ ಅಂತಂದ್ರೆ, ಇದು ಎಂಥ ಮಾಯೆ ಗಂಟು ಬಿತ್ತಲ್ಲಪ್ಪ ನನಗೆ. ಇದು ಮಾಯೆ ಅನ್ನುವಂಥದ್ದು ಇದು ಭಾಳ ಗಂಟು ಬಿದ್ದದ ನನಗೆ. ಯಾಕಂದ್ರೆ ನನ್ನ ಸ್ವರೂಪವನ್ನು ಮುಚ್ಚಿ ಹಾಕ್ಬಿಟ್ಟದ. ನನ್ನ ಸ್ವರೂಪವನ್ನು ಕಾಣಲಾರ್ದಂಗೆ ಮಾಡಿದಂಥದ್ದೇ ಮಾಯೆ. ಈಗ ಯಾರ ಕೈಯಾಗ ಅದೀವಿ ನಾವು ಹೇಳ್ರಿ? ಈಗ ಮಾಯೆ ಕೈ ಒಳಗೆ ಅದೀವಿ ನಾವು. ಅದಕ್ಕೆ ಇದ್ದ ವಸ್ತು ಇಲ್ಲ ಅನಿಸ್ತಂಗೆ ಆಗಿದೆ, ಇಲ್ಲದ ವಸ್ತು ಆದ ಅನಿಸ್ತಂಗೆ ಆಗಿಬಿಟ್ಟದ ನಮಗೆ. ಯಾವುದ್ರ ಹೊಡೆತಕ್ಕೆ ಸಿಕ್ಕಾಕೊಂಡು ಬಿದ್ದೀವಿ? ಮಾಯೆ ಒಂದು ಹೊಡೆತ. ಯಾವಾಗ ತಾಯಿ ಗರ್ಭದಿಂದ ಬರಬೇಕಾದಾಗ ಪ್ರಸೂತಿ ಅನ್ನುವಂಥ ವಾಯು ಬಡಿತದಲ್ಲ, ಅದು ಮಾಯೆ ಅನ್ನುವಂಥದ್ದು. ಆ ವಾಯು ಬಡಿತು ಅಂತಂದಾಗ ಎಲ್ಲವನ್ನು ಮರ್ತು ಬಿಡ್ತಾನೆ ನೋಡ್ರಿ. ಮಾಯದ ಒಂದು ಹೊಡೆತ ತಿಂದು ಇದಕ್ಕೆ ಬುದ್ಧಿ ಭ್ರಮಣ ಆಗಿಬಿಟ್ಟದ. ನಾವೆಲ್ಲ ನಮ್ಮ ಬುದ್ಧಿ ಚಂದದ, ನಿಮ್ಮ ಬುದ್ಧಿ ಚಂದದ ಅಂತೀವಿ. ಯಾವ ಬುದ್ಧಿ ಚಂದ ಐತೆ ಹೇಳ್ರಿ? ಇದು ಭ್ರಮಣ ಹೇಗಿದೆ ಮತ್ತಿಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಎಲ್ಲ ಇವು ಮತಿಹೀನರು ಅಂತ ಹೇಳ್ತಾರೆ. ಮತಿಹೀನರು, ಇವು ಬುದ್ಧಿನೇ ಇಲ್ಲ ಅಂತಾರೆ ಮಹಾತ್ಮರು. ಯಾಕಿಲ್ಲ ಅಂದ್ರೆ ಇರ್ಲಾರ್ದು ಸತ್ಯ ಅನ್ಕೊಂಡು ಕುಂತವೆ ಇವು ಸತ್ಕೊಂಡು ಹೋಗ್ತಾವೆ ಇವು. ಅದಕ್ಕೆ ಈ ಬುದ್ಧಿಗೆ ಯಾರು ಈ ವಿಚಾರ ಶೂನ್ಯರಾಗಿರ್ತಾರ ಅವ್ರ ಮತಿಗಳು ಹೆಂಗದಾವ? ಮತಿಹೀನರು, ಬುದ್ಧಿಗೇಡಿಗಳು ಅಂತಾರೆ. ಭಾಷೆಯಲ್ಲಿ ಬೈತೀವಲ್ಲ, ಏನು ರೀ ಅದೇನು ಬುದ್ಧಿಗೇಡಿ ಐತಲ್ರಿ ಅಂತೀವಲ್ಲ ನಾವು ಬೈಬೇಕಾದಾಗ. ಹಂಗೆ ಬುದ್ಧಿಗೇಡಿಗಳು ನಾವು. ಯಾವಾಗ ಗುರು ಮುಖಾಂತರ ತಿಳ್ಕೊಳ್ಳದೆ ಇದ್ದಾಗ ಅದಕ್ಕೆ ಅವಾಗ ಒಂದು ಮೌಲ್ಯ ಬರ್ತದೆ. ಇದಕ್ಕೆ ಬುದ್ಧಿಗೆ
ಅಲ್ಲಿ ತಾನೇ ಇದು ಉಪಯೋಗ ಇಲ್ಲ. ಇದಕ್ಕೆ ಬೇಕಾದಂಗೆ ಭ್ರಮಾಲೋಕದಾಗ ನೀ ಬೇಕಾದಂಥ ದೊಡ್ಡ ಶ್ರೀಮಂತನೇ ಇರಲಿ, ಏನೇ ಆಗಲಿ, ಎಲ್ಲ ಮತಿಹೀನರು. ಯಾವಾಗ ಗುರು ಮುಖಾಂತರ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಮತಿಗೆ ಮಂಗಳವಾವುದು ಸಜ್ಜನರ ಸಂಘ. ನೋಡ್ರಿ, ಯಾವಾಗ ಮತಿಗೆ ಮಂಗಳ ಆಗ್ತದ, ಯಾವಾಗ ಅಂತಂದ್ರೆ ಉತ್ತಮರ ಸಂಘ. ಉತ್ತಮರು ಯಾರಿಲ್ಲಿ? ಸಜ್ಜನರು. ಶಾಂತರು ಯಾರು ಅಂದ್ರೆ ಮಹಾತ್ಮರು. ಇವರೆಲ್ಲ ಸಂಘದ ಒಡನಾಟದಲ್ಲಿದ್ದಾಗ ಆವಾಗ ನಿನ್ನ ಬುದ್ಧಿಗೆ ಮಂಗಳ ಬರ್ತದ. ಆವಾಗ ಅದಕ್ಕೇನಾಗ್ತದೆ, ಶುಭಕರಾಗಿರುವಂಥದ್ದು. ನಮ್ಮ ಬುದ್ಧಿಗಳೆಲ್ಲ ಬುದ್ಧಿಹೀನಾಗಿ ಮನೆಗೆ ಮಂಗಳಕರವಾಗಲಿ ಅಂತೇಳಿ ನಾವು ಮಾವಿನೆಲೆ ಕಟ್ತೀವಿ, ತೋರಣ ಕಟ್ತೀವಿ, ಮನೆಗೆ ಮಾಡಬಾರ್ದಂತಲ್ಲ. ಆದ್ರೆ ನಿನ್ನ ಮನೆ ಅನ್ನುವಂಥ ಬುದ್ಧಿ ಅನ್ನುವಂಥದ್ರಲ್ಲಿ ಕೂಡ ಅಮಂಗಳ ಐತೆಲ್ಲಿ. ಅದಕ್ಕೆ ನೀ ಮಂಗಳವನ್ನು ಉಂಟು ಮಾಡುವಂಥ ಕೆಲಸಗಳನ್ನು ನೀ ಮಾಡ್ಕೊಂಡಿದ್ದರೆ ಇಡೀ ಜಗತ್ತು ಕೂಡ ಮಂಗಳಕರವಾಗಿ ಕಾಣ್ತದೆ, ನಿನ್ನ ಮನೆಯೂ ಮಂಗಳಕರವಾಗಿ ಕಾಣ್ತದೆ. ಈ ಬುದ್ಧಿನೇ ಮತಿಹೀನನ್ನಾಗಿ ಅದ್ರಾಗ ಏನು ತಲೆಗೆ ಏನಿಲ್ಲ, ಉರುಳೇ ಇಲ್ಲ, ಬುದ್ಧಿಯಲ್ಲಿ ಉರುಳೇ ಇಲ್ಲ, ಹೌದಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇಂಥ ಬುದ್ಧಿ ಸರಿ ಆಗಬೇಕಾಗಿತ್ತು ಅಂತಂದ್ರೆ ಏನು, ಮಹಾತ್ಮರ ಸಂಘವನ್ನು ಮಾಡಬೇಕಾಗ್ತದೆ. ಈಗ ನಮ್ಮದು ಏನಾಗ್ಯದ, ಈ ಮಾಯೆ ಅಂತ ಕೂಡಿದಂಥದ್ದಕ್ಕಾಗಿ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳಾರ್ದಂಗೆ ಮಾಡಿಬಿಟ್ಟದ ಇದು ಮಾಯೆ ಅನ್ನುವಂಥದ್ದು. ಯಾಕಂದ್ರೆ ಇದು ಆ ಕಡೆ ಹೋಗ್ಲಾರ್ದಂಗೆ ಮಾಡಿಬಿಟ್ಟದಿದು. ಈ ಮಾಯೆ ಅನ್ನುವಂಥದ್ದು ಅಷ್ಟು ಹಿಡ್ಕೊಂಡು ಕುಂತ್ಬಿಟ್ಟದ. ಆಗ ನಾನು ನನ್ನ ಸ್ವರೂಪವನ್ನು ಮರೆವೆಯಿಂದ ಕೂಡಿ ಈಗ ನನ್ನ ಸ್ವರೂಪ ಮರ್ತದಕ್ಕಾಗಿ ನಾನೇನು ಮಾಡಕತ್ತೀನಿ, ಈಗ ಆ ಪುಣ್ಯನ ಮಾಡಬೇಕು, ಪಾಪ ಮಾಡಬೇಕು. ಯಾವ್ದು ಪಾಪ ಯಾವ್ದು ಪುಣ್ಯ ಅದು ಗೊತ್ತೇ ಆಗೋವಲ್ದು ನನಗೆ. ಮತ್ತು ನಾ ಮರ್ತುಕೊಂಡದಕ್ಕೆ ಏನು ಮಾಡ್ತಾಯಿದ್ದೀನಿ ಅನ್ನೋದು ಅರಿವಿಗೆ ಬರ್ತಾ ಇಲ್ಲ ನನಗೆ. ಅನಂತ ಪುಣ್ಯ ಪಾಪ ಮಿಶ್ರ ರೂಪವಾಗಿದ್ದಂಥ ಕರ್ಮಗಳನ್ನೇ ಮಾಡಕತ್ತಿಬಿಟ್ಟಿನಿ. ನನಗೇನು ಗೊತ್ತು, ಈ ಮಾಯ ಒಂದು ಗಂಟು ಬಿದ್ದದ, ಅದಕ್ಕೆ ಗೊತ್ತು ಮಾಡ್ಲಾರ್ದಂಗೆ ಮಾಡಿಬಿಟ್ಟದ. ಅವಾಗ ಏನು ಮಾಡಿದೆ, ನಾನು ಪಾಪನೂ ಮಾಡಿದೆ, ಪುಣ್ಯ ಎರಡೂ ಮಿಶ್ರವಾಗಿ ಮಾಡ್ಕೊತ ಹೊಂಟೀನಿ ನಾನು. ಈ ಕರ್ಮಗಳಿಂದ ಏನಾಯ್ತಪ್ಪ ನನಗೆ ನೋಡ್ರಿ. ಇದರಿಂದ ಈ ಪಾಪ ಪುಣ್ಯಗಳಿಂದ ಏನಾಯಿತು ಅಂತಂದ್ರೆ ಅನಂತ ಬಾಧೆಗಳು ಶುರುವಾದವು. ಪಾಪ ಮಾಡಿದ್ರೆ ನರಕಕ್ಕೆ ಹೋಗೋದು. ಯಾವಾಗ ನರಕಕ್ಕೆ ಹೋದ ಇನ್ನೂ ಭಾಳ ಸೂಕ್ಷ್ಮತೆಯಿಂದ ತಿಳ್ಕೊಳ್ಬೇಕು ನಾವು. ಯಾವಾಗ ಇದನ್ನು ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡಂಗಿಲ್ಲ, ನಾವು ನರಕಕ್ಕೆ ಹೋಗ್ಬೇಕಾಗ್ತದೆ. ಮತ್ತು ಪುಣ್ಯ ಅಂತಂದರೆ ಯಾವಾಗ ನಾವು ಪುಣ್ಯದ ಕೆಲಸಗಳನ್ನು ಮಾಡ್ತೀವಿ, ಮತ್ತು ಜಪ ತಪ ಇಂಥವೇನು ಕರ್ಮಗಳನ್ನು ಮಾಡ್ತೀವಿ, ಅದಕ್ಕೇನಾಗ್ತದೆ, ಮುಂದೆ ಈ ಸ್ವರ್ಗಾದಿ ಭೋಗಗಳು ಸಿಗ್ತಾವೆ. ಆದರೆ ಅವನು ಸತ್ಯ ಅದಾವೇನು ಅಂತಂದ್ರೆ ಅಲ್ಲಿ ಕೂಡ ಸತ್ಯ ಅಲ್ಲ. ಅಲ್ಲೇ ಸ್ವಲ್ಪ ದಿವಸ ಇಟ್ಕೊಂಡು, ಯಾಕಂದ್ರೆ ನಮಗೆ ಅನುಭವಕ್ಕೆ ಅದಾವಿಲ್ಲ. ಈ ಭೂಲೋಕದಾಗ ನಾವು ಇರ್ತೀವಿ ಅಂತಂದ್ರೂ ಕೂಡ ಎಷ್ಟೊತ್ತಿರ್ತೀವಿ ಹೇಳ್ರಿ. ಸ್ವಲ್ಪ ದಿವಸ ಇದ್ದಕ್ಕೆ ರೈಟ್ ಅನ್ನೋದೇ ಎಲ್ಲರಿಗೂ ಗೊತ್ತದು. ಯಾರು ಇಲ್ಲಿ ಉಳಿಯೋದೇ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಬಂದವರು ಎಲ್ಲರೂ ಸಾಯ್ತೀವಿ ಅನ್ನೋದು ಗೊತ್ತದ. ಆದ್ರೆ ಈ ಮಾಯ ಏನು ಮಾಡ್ತದೆ, ಮರ್ಸಿಬಿಡ್ತದೆ ಅದನ್ನು. ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತದ. ಆದರೆ ಅದು ಮಾಯ ಅನ್ನುವಂಥದ್ದು ಇರ್ಲಾರ್ದಂಗೆ ಮಾಡಿಬಿಡ್ತದೆ, ತೋರಿಸ್ಕೊಡಂಗಿಲ್ಲ. ಹಾಗಾಗಿ ಏನಾಗ್ಯದ, ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲೇ ತಿರುಗಾಡ್ಕೊಂತ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಮತ್ತು ಅದ್ರ ಜೊತೆ ಈ ಶರೀರಗಳು ಬೇರೆ, ನೀನು ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಈ ಶರೀರಗಳು ಬೇರೆ ನಾನಾ ರೀತಿಯಿಂದ ಬಾಧೆ ಕೊಡುವಂಥವು ಬರ್ತಾವೆ. ಅದಕ್ಕೆ ಈ ಕರ್ಮವನ್ನು ಬಿಟ್ಬಿಡು ಅಂತ ನೀನು ಅನ್ಬೋದು. ಈಗ ಯಾಕಂತಂದ್ರೆ ನೀ ಮಾಡಾಕತ್ತೀಯಲ್ಲ, ಪಾಪ ಪುಣ್ಯಕ್ಕೆ ಅನುಸಾರವಾಗಿ ನಿನ್ನ ಕಷ್ಟ ಆಗ್ತದೆ ಅಂತ ಅನ್ನೋದಾದ್ರೆ ಅದಕ್ಕೆ ನೀ ಬಿಟ್ಬಿಡು ಅಂತ ಅನ್ಬೋದು. ಆದ್ರೆ ಈ ಜನ್ಮದಲ್ಲಿ ಪುಣ್ಯ ಪಾಪ ಕರ್ಮಗಳನ್ನು ಬಿಟ್ರೆ ನೋಡ್ರಿ, ಈಗ ಒಂದು ವೇಳೆ ಈಗ ನೀ ಬಿಟ್ಬಿಡಪ್ಪ ಅಂತ ನೀ ಹೇಳ್ಬೋದು. ಆದರೆ ಈ ಜನ್ಮದಲ್ಲಿ ಪುಣ್ಯ ಪಾಪದ ಕರ್ಮಗಳನ್ನು ಬಿಟ್ಟರೆ ಅನಂತ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯ ಪಾಪಗಳ ರಾಶಿ ಅದಲ್ಲ. ಮತ್ತು ನೀನು ಬಿಟ್ಬಿಡು ಮತ್ತೆ ಯಾಕೆ ಮಾಡ್ತೀಯ ಅಂತ ನೀನು ಅಂದೆ ಅಂದ್ರೆ, ಈಗಿಂದ ಭಾಳಷ್ಟು ಜನ್ಮಗಳಿಂದ ಸೇಕರಣೆ ಆದಂಥ ಸಂಚಿತ ಕರ್ಮ ಐತೆ. ಆ ಸಂಚಿತ ಕರ್ಮದಲ್ಲಿ ಪಾಪ ಪುಣ್ಯದ ಒಂದು ಬೆಟ್ಟನೇ ಅದ, ಭಾಳ ಬೆಟ್ಟ ಐತೆ. ಈಗ ಒಂದು ಗಿಡದಾಗ ಭಾಳಷ್ಟು ಕಾಯಿಗಳು ಅದಾವೆ, ಹೌದಿಲ್ಲ, ಮಾವಿನ ಕಾಯಿಗಳು ಅದಾವೆ. ಅದ್ರಾಗ ನಾವು ಒಂದು ಸ್ವಲ್ಪ ಹಣ್ಣಿಗೆ ಬಂದಿರ್ತಾವೆ ನೋಡ್ರಿ, ಯೆಲ್ಲೋ ಕಲರ್ ಆಗಿರ್ತಾವೆ, ಅರ್ಶಿನ ಕಲರ್ ಆಗಿರ್ತಾವೆ. ಇಲ್ಲ ಇವು ತಿರುಗ್ಯಾವ ನೋಡ್ರಿ, ಈ ಚಿತ್ತಾಫಲ್ ಗಿಡ ಈಗ ಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು. ನಾವು ಗಿಡದಾಗ ನೋಡ್ತೀವಿ, ಇಲ್ರಿ ಇದು ಹಣ್ಣಾಗ್ಯದ ನೋಡ್ರಿ ಅಂತೇಳಿ ಅಷ್ಟು ಎಲ್ಲ ತೊಕ್ಕೋತೀವೇನು, ಎಲ್ಲ ತೊಗೊಳಂಗಿಲ್ಲ. ಒಂದು ಹಣ್ಣಿಗೆ ಯಾವ ಬಂದವ ಮಾತ್ರ ತೆಗಿತೀವಿ. ಅದೇ ರೀತಿ ಕೂಡ ಹಣ್ಣಿಗೆ ಎಷ್ಟು ಬಂದು ಈ ಪ್ರಾರಬ್ಧ ಕರ್ಮದಲ್ಲಿ ಹಣ್ಣಿಗೆ ಎಷ್ಟು ಬಂದವ ಅಷ್ಟು ಮಾತ್ರ ನಾವು ತೊಗೊಂಡು ಬಂದೀವಿ, ಶರೀರ ತೊಟ್ಕೊಂಡು ಬಂದದ್ದು. ಈಗ ಅಷ್ಟು ಅನುಭವಿಸ್ಬೇಕಾಗ್ತದೆ. ಈಗ ಮತ್ತು ಹಿಂದೆ ಕಾಯಿಗಳು ಭಾಳ ಅದಾವೆ ಆ ಗಿಡದಾಗ, ತುಂಬೋಗ್ಯಾವ ಕಾಯಿಗಳು. ಅದ್ರಾಗ ನಮ್ಮ ಸಂಚಿತ ಕರ್ಮದಾಗ ಬೆಟ್ಟದಷ್ಟು ಪಾಪ ಪುಣ್ಯದ ಒಂದು ದೊಡ್ಡ ಬೆಟ್ಟನೇ ಐತೆ.
ಮತ್ತು ಈ ರೀತಿ ಸಂಚಿತ ಕರ್ಮ, ಅದಕ್ಕೆ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಈಗ ಬಂದದಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ. ಮುಂದೆ ನಾವು ಮಾಡಿದಂಥ ಪಾಪ ಪುಣ್ಯವನ್ನು ಏನು ಮುಂದೆ ತೊಗೊಂಡು ಹೋಗ್ತೀವಲ್ಲ, ಅದು ಆಗಮಿ ಕರ್ಮ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಪಾಪ ಪುಣ್ಯಗಳ ಒಂದು ರಾಶಿ ಸಂಚಿತ ಕರ್ಮ ಐತೆ, ಸಂಚಿತ ಆಗಿರುವಂಥದ್ದು. ಅದು ನನಗೇನಾಗ್ತದೆ, ಜನ್ಮ ಕೊಟ್ಟೇ ಕೊಡ್ತದೆ. ಅದು ಎಲ್ಲಿಗೆ ಹೋಗ್ತದೆ? ಈಗ ನಾನು ಏನು ಮಾಡ್ಕೊಳ್ಳಿ, ಪಾಪರ ಮಾಡಲಿ ಪುಣ್ಯರ ಮಾಡಲಿ, ಇದು ಏನಾರ ಮಾಡಲಿ, ಎಲ್ಲ ಬಿಟ್ಬಿಟ್ಟು ನಾನು ಏನು ಮಾಡಿದ್ರು ಕೂಡ, ಇಲ್ಲಿ ಏನು ಮಾಡ್ಕೊಳ್ಳದೆ ಇದ್ದರೂ ಕೂಡ, ನಾ ಮಾಡೋದು ಬಿಟ್ಟರು ಕೂಡ ಹಿಂದಿನ ಅದಾವಲ್ಲ ಪ್ರಾರಬ್ಧದ ಸಂಚಿತ ಕರ್ಮ ಐತಲ್ಲ, ಅದು ನಾನು ಬಿಡಂಗಿಲ್ಲ. ಮತ್ತು ಮುಂದೆ ಶರೀರಗಳು ತರಂಗೆ ಮಾಡ್ತದೆ ಅದು ನನಗೆ. ಅದಕ್ಕೆ ಈ ರೀತಿಯಿಂದ ಅದು ಈ ರೀತಿ ಬಾಧಿಸುವಂಥದ್ದು. ಅದು ಕೂಡ ಈಶ್ವರ ನಾಮಸ್ಮರಣೆ, ಗಂಗಾ ಸ್ನಾನ ಮೊದಲಾದವುಗಳಿಂದ ಈಗ ಹೇಳ್ತಾರೆ ಅವರು. ಇಲ್ಲಪ್ಪ ಮತ್ತು ಅಷ್ಟೆಲ್ಲ ಸಂಚಿತ ಕರ್ಮ ಆದಂತ ಹೇಳ್ತೀಯಲ್ಲ, ಅದಕ್ಕೆ ಈ ರೀತಿಯಿಂದ ನಾನು ಈ ಮತ್ತೆ ಜನ್ಮಗಳನ್ನು ತೊಗೊಂಡು ಬರಬೇಕಾಗ್ತದೆ. ಈಗ ನೀ ಹೇಳ್ಬೋದು, ಈಶ್ವರ ನಾಮಸ್ಮರಣೆ ಮಾಡಪ್ಪ, ಗಂಗಾ ಸ್ನಾನ ಮಾಡು, ಯಾತ್ರೆಗೆ ಹೋಗು, ಪೂಜೆ ಪುರಸ್ಕಾರಗಳನ್ನು ಮಾಡಂತ ಹೇಳ್ಬೋದು ನೀನು. ಈಗ ಹೇಳ್ತಿದ್ದೆ. ಈಗ ಭಾಳ ಮಂದಿ ಹೇಳ್ತಾರೆ, ಇಲ್ರಿ ಇಂಥ ನಾಮಸ್ಮರಣೆ ಮಾಡಿರಿ, ಪೂಜೆ ಮಾಡಿರಿ, ಇಂಥ ಗಂಗಾ ಸ್ನಾನ ಮಾಡಿರಿ. ಈ ಗಂಗಾ ಸ್ನಾನಕ್ಕೆ ಹೋಗಿ ಬಂದು ಸತ್ರು ನೋಡ್ರಿ, ಎಷ್ಟು ಜನ ಸತ್ರು ನೋಡ್ರಿ. ಅಲ್ಲಿನ ಹೋದ್ರಲ್ಲ, ಗಂಗಾ ಸ್ನಾನಕ್ಕೆ ಹೋಗ್ರಿ, ಆ ತೀರ್ಥಯಾತ್ರೆಗೆ ಹೋಗ್ರಿ, ಈ ತೀರ್ಥಯಾತ್ರೆಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಮಾಡೋದ್ರಿಂದ ನಿವೃತ್ತಿ ಆಗ್ತದೇನು? ಯಾಕಂದ್ರೆ ಅದರಿಂದ ಈ ಜನನ ಮರಣ ನಿವೃತ್ತಿ ಆಗ್ತದೇನು? ಅದರಿಂದ ಕೇವಲ ಏನು ನಿವೃತ್ತಿ ಆಗ್ತದೆ? ಕರ್ಮಗಳನ್ನು ನೀ ಹೇಳ್ತಿದ್ದಿ, ಎಲ್ಲವನ್ನು ಈಶ್ವರ ನಾಮಸ್ಮರಣೆ ಮಾಡಿ, ಜಪ ಮಾಡು, ತಪ ಮಾಡು, ಅದು ಮಾಡಿ, ಇದು ಮಾಡಂತ ಎಲ್ಲ ಹೇಳ್ತೀರಿ. ಆದ್ರೆ ಅದರಿಂದ ಏನಾಗ್ತದೆ? ಪಾಪ ನಿವೃತ್ತಿ ಆಗ್ತದೆ ಅಲ್ಲದೆ ಹೊರ್ತು ಅಲ್ಲೇನಾಗ್ತದೆ? ಪುಣ್ಯ ಇರ್ತದೆ. ಆದ್ರೆ ಇವೆರಡು, ಯಾಕಂದ್ರೆ ಯಾವ ರೀತಿ ಅಂದರೆ ಇವೆರಡು ದುಃಖಕ್ಕೆ ತರುವಂಥದ್ದೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಪಾಪ ಒಂದಲ್ಲಿ ನಿವೃತ್ತಿ ಆಗ್ತದೆ, ಅಂತಕಂಡ ಶುದ್ಧಿ ಆಗ್ತದೆ ಅನ್ನುವಂಥದ್ದು. ಆದರೆ ಜನನ ಮರಣ ಅನ್ನುವಂಥದ್ದು ನಿವೃತ್ತಿ ಮಾಡಂಗಿಲ್ಲ ಅದು ಕರ್ಮ. ಎಂಥ ಒಂದು ಪಾಪ ಇರಲಿ ಪುಣ್ಯ ಇರಲಿ, ಯಾವುದರಿಂದ ಕೂಡ ಅದು ಜನನ ಮರಣ ನಿವೃತ್ತಿ, ದುಃಖವನ್ನು ನಿವೃತ್ತಿ ಮಾಡುವಂಥದ್ದಲ್ಲ. ಒಂದು ವೇಳೆ ಪುಣ್ಯವು ನಿವೃತ್ತಿ ಆಗ್ತದಂತ ಹೇಳಿದರೆ, ಇಲ್ಲಿ ಕೂಡ ಹೇಳ್ತಾರೆ, ಮಾಯೆ ಎಂಬುದು ನನ್ನ ಸ್ವರೂಪವನ್ನು ಮುಚ್ಚಿರುವ ಮೂಲಕ. ಯಾಕಂದರೆ ಇಲ್ಲಿ ಕೂಡ ಏನಾಗ್ತದೆ, ಈ ಮಾಯೆ ನನ್ನ ಸ್ವರೂಪವನ್ನು ಮುಚ್ಚಿರುವಂಥದ್ದು ಇದ್ರ ಮೂಲಕ. ಯಾಕಂದ್ರೆ ಈ ಅಜ್ಞಾನವೇ ನನ್ನನ್ನು ಏನು ಮಾಡಿಸ್ತದ? ಕರ್ಮಗಳನ್ನು ಮಾಡುವಂಗೆ ಮಾಡ್ತದೆ. ಇದು ಈ ಮಾಯೆ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ, ನನ್ನ ಸ್ವರೂಪವನ್ನು ತಿಳಿಗೊಳ್ಳಾರ್ದಂಗೆ ಮಾಡಿ ಕರ್ಮಗಳನ್ನು ಮಾಡಕ್ಕೆ ಹಚ್ಚುವಂಥದ್ದು ಯಾವುದು? ಇದು ಮಾಯೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ. ಇಲ್ಲಿ ಈ ಯಾವ ರೀತಿ ಅಂತಂದ್ರೆ, ನಿವೃತ್ತಿ ಆಗ್ತಂತೆ ಈ ಮೊದಲಾದವರಿಂದ ಈ ದುಃಖ, ಜನನ ಮರಣ ಅಥವಾ ಇವೆಲ್ಲ ನಿವೃತ್ತಿ ಆಗ್ತದಂತಂದ್ರೂ ಕೂಡ ಕೇವಲ ಪಾಪ ನಿವೃತ್ತಿ ಆಗ್ತದೆ ಹೊರತು ಪುಣ್ಯ ನಿವೃತ್ತಿ ಆಗಂಗಿಲ್ಲ. ಇವೆಲ್ಲದರಿಂದ, ಗಂಗಾ ಸ್ನಾನ ಮಾಡೋದ್ರಿಂದ, ಈಶ್ವರ ನಾಮಸ್ಮರಣೆ ಮಾಡೋದ್ರಿಂದ, ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ? ಪಾಪ ನಿವೃತ್ತಿ ಆಗ್ತದೆ, ಪುಣ್ಯ ನಿವೃತ್ತಿ ಆಗಂಗಿಲ್ಲ. ಪುಣ್ಯ ನಿವೃತ್ತಿ ಆಗ್ತದಂತ ಯಾವ ಶಾಸ್ತ್ರ ಕೂಡ ಹೇಳಿಲ್ಲ. ಪುಣ್ಯ, ಯಾಕಂದ್ರೆ ಎಲ್ಲರೂ ಯಾತ್ರೆಗೆ ಹೋಗ್ತಾರಂತಂದ್ರೂ ಕೂಡ ಅಲ್ಲಿ ಪಾಪ ಕಳ್ಕೊಳಕ್ಕೆ ಹೋಗ್ತೀವಿ ರೀ ಅಂತ ಹೇಳ್ತಾರೆ ಹೊರತಾಗಿ ಪುಣ್ಯ ಕಳ್ಕೊಳಕ್ಕೆ ಹೋಗ್ತೀವಿ ಅಂತಾರೆ ಇಲ್ಲ. ಅಲ್ಲಿ ಪಾಪ ನಿವೃತ್ತಿ ಆಗ್ತದ್ರಿ ಅಂತಾರ್ರಿ ಅಂತೀವಿ, ಆದರೆ ಪುಣ್ಯ ನಿವೃತ್ತಿ ಆಗ್ತಂತ ಯಾವ ಶಾಸ್ತ್ರದಾಗೂ ಹೇಳಿಲ್ಲ. ಆದರೆ ಒಂದು ವೇಳೆ ಪುಣ್ಯವು ನಿವೃತ್ತ ಆಗ್ತದಂತ ತಿಳಿದ್ರೆ, ಮಾಯೆ ಅನ್ನುವಂಥದ್ದು ನನ್ನ ಸ್ವರೂಪವನ್ನು ಮುಚ್ಚಿರುವಂಥದಕ್ಕಾಗಿ ಇಲ್ಲಿ ಪುಣ್ಯನೂ ನಿವೃತ್ತಿ ಆಗ್ತದಪ್ಪ ಅಂತ ಅನ್ನುವಂಥದ್ದಾದ್ರೆ, ಈ ಮಾಯೆ ಏನಾಗ್ಯದ? ನನ್ನ ಸ್ವರೂಪವನ್ನು ಮುಚ್ಚಿರುವಂಥದಕ್ಕೆ ಮೂಲಕ ಈ ಅಜ್ಞಾನವೇ ನನ್ನನ್ನು ಮತ್ತೆ ಏನು ಮಾಡ್ತದೆ? ಕರ್ಮಗಳಲ್ಲಿ ತೊಡಗುವಂಗೆ ಮಾಡ್ತದೆ. ಅದಕ್ಕೆ ಈ ರೀತಿಯಾಗಿ ಮಾಯಾ ಮತ್ತು ಕರ್ಮಗಳು ನನ್ನನ್ನು ಬಾಧಿಸ್ತಾನೆ ಅದಾವೆ. ನನ್ನ ಸ್ವರೂಪ ಏನು ತಿಳ್ಕೊಳಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಮತ್ತು ನನ್ನ ಮನಸ್ಸು ಎಲ್ಲಿಗೆ ಹೋಗ್ತದೆ? ಮತ್ತು ಕರ್ಮಕ್ಕೆ ಹೋಗ್ತದೆ. ಇದನ್ನು ಕರ್ಮಕ್ಕೆ ಹೋಗಿ ಮತ್ತು ಅಲ್ಲೇ ತೊಡಗಿಸ್ದಂಗೆ ಮಾಡಿ ನನ್ನ ಮತ್ತು ಅಲ್ಲೇ ಸುತ್ತರಿಸ. ಅದಕ್ಕೆ ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ. ಮಹಾತ್ಮರು ನೋಡ್ರಿ ತಿಳ್ಕೊಂಡು ಹೆಂಗೆ ಹೇಳಿದ್ರು. ಅದಕ್ಕೆ ಇದು ಹೆಂಗಂತಂದ್ರೆ, ನೀ ಏನೇ ಮಾಡು, ಪಾಪಾರ ಮಾಡು ಪುಣ್ಯಾರ ಮಾಡು, ಅದರಲ್ಲೇ ಸಿಗಾಕುವಂಥದ್ದು ಅದು ಸುಳಿ ಅನ್ನುವಂಥದ್ದು. ಅದಕ್ಕೆ ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ. ಈ ರೀತಿ ನಾನು ನಿನಗೆ ನಂಬಿದ್ದೇನೆಪ್ಪ. ಇದರಿಂದ ಈ ಮಾಯೆ ಅನ್ನುವಂಥದ್ದು, ಮಾಯೆ ನನ್ನ ಸ್ವರೂಪವನ್ನು ತಿಳಿಗೊಡ್ಲಾರ್ದಂಗೆ ಮಾಡ್ತದೆ ಮತ್ತು ಸುತ್ತಿ ಕರ್ಮದಾಗೆ ಎಳೀತದದು. ಅದಕ್ಕೆ ಇವೆರಡು ನನ್ನನ್ನು ಬಾಧಿಸ್ತದ ನೋಡಪ್ಪ ಅಂತ ಕೇಳ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಸ್ವಲ್ಪ ಐತಿ, ಬೇಡ ಟೈಮ್ ಆಗ್ಯದ,
ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮುಂದಿನ ವಿಚಾರ ಇನ್ನೊಂದು ನೋಡೋಣ. ಯಾಕಂದ್ರೆ ವಾಯು ವಿಷೇಂದ್ರದ ಬಾಧೆ, ಮಾಯಕರ್ಮದ ಬಾಧೆ, ಕಾಯಕರ್ಣದ ಬಾಧೆ. ಈ ಮಾಯಕರ್ಮದ ಬಾಧೆ ಹೇಳಿದರು. ಕಾಯಕರ್ಣದ ಬಾಧೆ ಹೆಂಗದವ, ಇವು ಬೇರೆ ಯಾರು ಪುರಾಣ ಅಲ್ಲ, ಇದು ನಮ್ಮ ಪುರಾಣ. ನಮಗೆ ಬರುವಂಥ ದುಃಖಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಭಕ್ತನಾದಂಥವು ಅದೇ ಕೇಳ್ಕೊಳ್ತಾ ಇದ್ದಾನೆ. ನೋಡೋಣ, ನಿಜಗೊಂಡ್ರೆ ಮತ್ತೆ ನಮ್ಮನ್ನು ಹೆಂಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ನಾಳೆ ಮುಂದಿನ ವಿಚಾರ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.